ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಆಗಿರೋ 18th ಎಪಿಸೋಡ್ ನ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಲಾಸ್ಟ್ ಎಪಿಸೋಡ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಎಲ್ಲ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ಸ್ಯಾಂಡಿ ಅನ್ನೋನ್ ಬಂದು ಆಲ್ಮೋಸ್ಟ್ ಹೀರೋಯಿನ್ ಅವ್ರ ತಂಗಿನ ಸಾಯಿಸ್ಬಿಟ್ಟಿದೀನಿ ಅಂತ ಅನ್ಕೊಂಡಿರ್ತಾನೆ. ಅದೇ ಕರೆಕ್ಟ್ ಆಗಿ ಆ ಟೈಮ್ಗೆ ಆ ಸ್ವೀಪರ್ ಲೇಡಿ ಅಲ್ಲಿಗೆ ಬಂದು ಹೀರೋಯಿನ್ ಅವ್ರ ತಂಗಿನ ಕಾಪಾಡಿ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಿರ್ತಾರೆ. ಅದಾದ್ಮೇಲೆ ಈಗ ಸ್ವೀಪರ್ ಲೇಡಿ ಮನೆಗೆ ಹೋಗಿದ ತಕ್ಷಣ ನಮ್ ಹೀರೋಯಿನ್ ಅವ್ರ ತಂಗಿ ಬಂದು ಆ ಲೇಡಿನ ಹಗ್ ಮಾಡ್ಕೊಂತಾರೆ. ಆಗ ಲೇಡಿ ಹೇಳ್ತಾರೆ, ಇಲ್ಲೋಡಮ್ಮ, ಈಗ ಸದ್ಯಕ್ಕೆ ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಯಾರೇ ಬಂದು ಡೋರ್ ನ ತಟ್ಟಿದ್ರೆ ಕೂಡ ನೀನ್ ಡೋರ್ ಓಪನ್ ಮಾಡ್ಬೇಡ, ಒಳಗಡೆನೆ ಇರು. ನನ್ ವಾಯ್ಸ್ ಕೇಳಿಸಿದ್ರೆ ನಾನ್ ಬಂದ್ರೆ ಮಾತ್ರ ಡೋರ್ ಓಪನ್ ಮಾಡು, ನೀನ್ ಒಳಗಡೆನೆ ಚಿಲ್ಕ ಹಾಕೋ, ಯಾರು ಬಂದ್ರೆ ಡೋರ್ ಓಪನ್ ಮಾಡ್ಬೇಡ ಅಂತ ಹೇಳಿರ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರನ್ನೆಲ್ಲ ತೋರಿಸ್ತಾರೆ. ಅವ್ರಿಗೆ ಈಗ ಸ್ವೀಪರ್ ಲೇಡಿ ಮೇಲೆ ಡೌಟ್ ಬಂದಿರುತ್ತಲ್ವಾ, ಅದಕ್ಕೋಸ್ಕರ ಅವ್ರ ಮನೆನ ಕೂಡ ಚೆಕ್ ಮಾಡೋಣ, ಮೋಸ್ಟ್ಲಿ ಅವರಲ್ಲಿ ಇರ್ಬೋದು ಅಂತ ಹೇಳಿ ಅವ್ರ ಮನೆ ಹತ್ರನೇ ಬಂದ್ಬಿಡ್ತಾರೆ. ಬಂದು ಅವ್ರ ಮನೆ ಡೋರ್ ನ ತಡ್ತಾ ಇದ್ದಾರೆ, ಬಟ್ ಡೋರ್ ಓಪನ್ ಮಾಡ್ತಾ ಇಲ್ಲ ನಮ್ ಹೀರೋಯಿನ್ ಅವ್ರ ತಂಗಿ. ಯಾಕಂದ್ರೆ ಇದಕ್ಕೂ ಮುಂಚೆ ಸ್ವೀಪರ್ ಲೇಡಿ ಹೇಳ್ಬಿಟ್ಟು ಹೋಗಿರ್ತಾಳಲ್ಲ, ಯಾರು ಬಂದ್ರೆ ಕೂಡ ಡೋರ್ ನ ಓಪನ್ ಮಾಡ್ಬೇಡ ಅಂತ, ಅದರಿಂದ ಮಾಡ್ತಾ ಇಲ್ಲ. ಆದ್ರೆ ಆ ಜಾಗದಲ್ಲಿ ನಮ್ ಹೀರೋಯಿನ್ ವಾಯ್ಸ್ ಕೇಳಿಸ್ತಾ ಇರೋದ್ರಿಂದ ಅವ್ರ ತಂಗಿಗೆ ಡೌಟ್ ಬರುತ್ತೆ, ಇದು ನಮ್ಮ ಅಕ್ಕ ವಾಯ್ಸ್ ತರ ಇದೆ ಅಲ್ಲ, ಡೋರ್ ಓಪನ್ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಡೋರ್ ಹತ್ರವರೆಗೂ ಬಂದ್ಬಿಡ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಹಿಂದ್ಗಡೆ ಗೇಟ್ ಇಂದ ಆ ಸ್ವೀಪರ್ ಲೇಡಿ ಬಂದು ಆ ಹುಡುಗಿನ ಅಲ್ಲಿಂದ ಎಸ್ಕೇಪ್ ಮಾಡಿ ಕರ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಈ ತರ ಎಲ್ಲ ಹೇಳ್ತಾ ಇದ್ರೆ ಅವರು ಡೋರ್ ಓಪನ್ ಮಾಡೋದಿಲ್ಲ ಅಂತ ಹೇಳಿ ಡೋರ್ ನ ಹೊಡ್ಕೊಂಡು ಒಳಗಡೆ ಬಂದು ನೋಡ್ತಾರೆ. ಬಟ್ ಒಳಗಡೆ ಯಾರು ಇಲ್ಲ. ಆದ್ರೆ ಹಿಂದ್ಗಡೆ ಡೋರ್ ಓಪನ್ ಆಗಿರೋದನ್ನ ನೋಡ್ಬಿಟ್ಟು ಇಲ್ಲ ಅವ್ರು ಹಿಂದ್ಗಡೆ ಎಸ್ಕೇಪ್ ಆಗಿದ್ದಾರೆ ಅಂತ ನಮ್ ಹೀರೋ ಅಲ್ಲಿಂದ ಇಳಿದು ಹಿಂದ್ಗಡೆ ಡೋರ್ ಅಲ್ಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಸುತ್ತಮುತ್ತಲು ಹೋಗಿ ಚೆಕ್ ಮಾಡ್ತಾರೆ. ಬಟ್ ಅವ್ರು ಯಾವ ಕಡೆ ಓಡೋದು ಅಂತಾನೆ ಗೊತ್ತಿಲ್ಲ, ಅವ್ರು ಸಿಗೋದಿಲ್ಲ. ಅದಾದ್ಮೇಲೆ ನಮ್ ಹೀರೋಯಿನ್ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಆ ಮನೇಲಿ ಒಂದು ಚಿಕ್ಕ ಮಗು ಇರೋದಕ್ಕಾಗಿರೋ ಐಡೆಂಟಿಫಿಕೇಶನ್ಸ್ ಎಲ್ಲ ಇರುತ್ತೆ. ಅಂದ್ರೆ ಅಲ್ಲಿ ಇಟ್ಟಿರೋ ಆಟ ಸಾಮಾನುಗಳು ಮತ್ತೆ ಕೆಲವೊಂದು ಫೋಟೋಸ್ ಅದೆಲ್ಲ ನೋಡ್ಬಿಟ್ಟು ಸೊ ಈ ಮನೇಲಿ ಯಾವ್ದೋ ಚಿಕ್ಕ ಮಗು ಇದ್ದಿದೆ ಅಂತ ಅರ್ಥ ಮಾಡ್ಕೊಂತಾರೆ. ಇವಾಗ ಇವ್ರು ಗೊತ್ತಿರೋ ಪ್ರಕಾರ ಸ್ವೀಪರ್ ಲೇಡಿಗೆ ಇದ್ದಿದ್ದು ಒಬ್ಬ ಮಗ ಮಾತ್ರನೇ, ಚಿಕ್ಕ ಮಗು ಇರ್ಲಿಲ್ಲ. ಅದ್ರಲ್ಲೂ ಮೊಮ್ಮಗಳು ಬೇರೆ ಸತ್ತೋಗಿದ್ದಾಳೆ, ಇನ್ ಯಾರಿಗೋಸ್ಕರ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಅಂತ ಡೌಟ್ ಪಟ್ಟು ಅಲ್ಲಿ ಸುತ್ತಮುತ್ತಲು ನೋಡ್ಬೇಕಾದ್ರೆ ಅಲ್ಲಿ ಬಾಚನ್ಗೆನಲ್ಲಿ ಕೆಲವೊಂದು ಕೂದಲಿರೋದನ್ನ ಗಮನಿಸ್ತಾಳೆ. ಅದನ್ನ ಎತ್ಕೊಂಡು ಇವಳಿಗೆ ಒಂದು ಡೌಟ್ ಬರುತ್ತೆ, ಮೋಸ್ಟ್ಲಿ ಈ ಜಾಗದಲ್ಲಿ ನನ್ನ ತಂಗಿ ಏನಾದ್ರು ಇರ್ಬೋದಾ, ಅವಳೊಂದು ಆಟಿಸಂ ಪೇಷಂಟ್, ಚಿಕ್ಕ ಮಗು ತರನೇ ಆಡ್ತಾಳೆ, ಅವಳಿಗೆ ಏನಾದ್ರು ಈ ಜಾಗದಲ್ಲಿ ಇಟ್ಟಿರ್ಬೋದಾ ಅಂತ ಈಗ ಬಾಚನ್ಗನಲ್ಲಿರೋ ಕೂದಲನ್ನ ಎತ್ತಿ ನಮ್ ಹೀರೋ ಕೇಳ್ಕೊಡ್ತಾರೆ. ಇದನ್ನ ನನ್ನ DNA ಜೊತೆ ಮ್ಯಾಚ್ ಮಾಡಿ ನೋಡಿ, ಯಾಕಂದ್ರೆ ನಾನು ನನ್ನ ತಂಗಿ ಇಬ್ರು ಐಡೆಂಟಿಕಲ್ ಟ್ವಿನ್ಸ್ ಅಲ್ವಾ, ಮೋಸ್ಟ್ಲಿ ಇದು ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡಿ ನೋಡಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಅದನ್ನ ತಗೊಳ್ತಾನೆ. ಅದಾದ್ಮೇಲೆ ಎಲ್ಲರೂ ಪೊಲೀಸ್ ಸ್ಟೇಷನ್ ಗೆ ವಾಪಸ್ ಬಂದು ಅಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ನ ಹಾಕ್ತಾರೆ. ಆ ಸ್ಯಾಂಡಿ ಅನ್ನೋನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದ್ ಸಾಯಿಸ್ಬೇಕು ಅನ್ಕೊಂಡಿರೋನೆಲ್ಲ ಸಾಯಿಸಿದಾನೆ, ಹೋಮ್ಲೆಸ್ ಮ್ಯಾನ್ ನ ಕೂಡ ಸಾಯಿಸ್ಬಿಟ್ಟಿದಾನೆ ಅಂತಾನೆ ಕಾಣಿಸುತ್ತೆ. ಇದ್ರೂ ಡೆಡ್ ಬಾಡಿ ಏನಕ್ಕೆ ಅವ್ನು ಹಾಸ್ಪಿಟಲ್ ಅಲ್ಲಿ ಬಿಟ್ಟಿಲ್ಲ, ಅಲ್ಲಿಂದ ಅವ್ನು ಎಲ್ಲಿಗೆ ಎತ್ಕೊಂಡು ಹೋಗಿರ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಒಂದ್ ವಿಷಯನ ಹೇಳ್ತಾಳೆ, ನನಗೆ ಗೊತ್ತಿರೋಂಗೆ ಅವನು ಡೆಡ್ ಬಾಡೀಸ್ ನ ರೈಲ್ವೆ ಸ್ಟೇಷನ್ ಗೆ ಎತ್ಕೊಂಡು ಹೋಗಿರ್ತಾನೆ, ಯಾಕಂದ್ರೆ ಆ ಜಾಗದಲ್ಲಿ ತಾನೆ ಅವ್ರ ಮಗಳು ಸತ್ತಿರೋದು. ಸೊ ಇವ್ನ್ ಎಲ್ಲೇ ಏನೇ ಕೊಲೆ ಮಾಡಿದ್ರೆ ಕೂಡ ಆ ಡೆಡ್ ಬಾಡೀಸ್ ನಲ್ಲಿ ಎತ್ಕೊಂಡು ಹೋಗಿ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಬರೋ ಫಸ್ಟ್ ಟ್ರೈನ್ ಅಲ್ಲೇ ಆಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ ಪ್ರತಿ ಸತಿ ಅವ್ನ್ ಡೆಡ್ ಬಾಡೀಸ್ ನ ಇಡಬೇಕಾದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಆಗೋ ಫಸ್ಟ್ ಟ್ರೈನ್ ಅಲ್ಲೇ ಅವ್ನು ಆಗ್ತಾ ಇರೋದು. ಯಾಕಂದ್ರೆ ಫಸ್ಟ್ ಟ್ರೈನ್ ಗೆ ಜನ ಜಾಸ್ತಿ ಇರೋದಿಲ್ಲ, ಸೊ ಅವ್ನಿಗೆ ರಿಸ್ಕ್ ಇರೋದಿಲ್ಲ. ನೆಕ್ಸ್ಟ್ ಬರೋ ಟ್ರೈನ್ ಅಂದ್ರೆ ಜನ ಜಾಸ್ತಿ ಆಗ್ಬಿಡ್ತಾರೆ, ಅದರಿಂದ ಅವನು ಫಸ್ಟ್ ಟ್ರೈನ್ ಅನ್ನೇ ಚೂಸ್ ಮಾಡೋದು. ಸೊ ನಾವು ನಾಳೆ ಬೆಳಗ್ಗೆ ಫಸ್ಟ್ ಟ್ರೈನ್ ನ ತುಂಬಾನೇ ಹುಷಾರಾಗಿ ಗಮನ ಇಟ್ಟು ನೋಡ್ಕೋಬೇಕು, ಯಾಕಂದ್ರೆ ಆ ಟೈಮ್ಗೆ ಅವ್ನಲ್ಲಿ ಬರೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಮಿಯಾ ಕೇಳ್ತಾಳೆ, ಸರಿ ಅವನು ಫಸ್ಟ್ ಟ್ರೈನ್ ಗೆ ಇರ್ತಾನೆ ಅಂತಂದ್ರೆ ಡೆಡ್ ಬಾಡಿನ ಹೆಂಗ್ ಎತ್ಕೊಂಡ್ ಬರ್ತಾನೆ, ಅವನು ಯಾವ ಸ್ಟೇಷನ್ ಅಲ್ಲಿ ಇರ್ತಾನೆ ಅಂತ ನಿಮ್ ಐಡಿಯಾ ಅಂತ ಹೇಳಿದಾಗ ಹೀರೋಯಿನ್ ಅದಕ್ಕೂ ಹೇಳ್ತಾಳೆ, ಅವನು ಫಸ್ಟ್ ಸ್ಟೇಷನ್ ಅಲ್ಲಿ ಇರೋ ಟ್ರೈನ್ ಅಲ್ಲೇ ಇಡೋದು, ಬೆಳಗ್ಗೆ ಸ್ಟಾರ್ಟ್ ಆಗುತ್ತಲ್ಲ ಆ ಟ್ರೈನ್ ಅಲ್ಲಿ. ಯಾಕಂದ್ರೆ ಫಸ್ಟ್ ಸ್ಟೇಷನ್ ಅಲ್ಲಿ ಜನ ಯಾರು ಇರೋದಿಲ್ಲ, ಟ್ರೈನ್ ಬಂದು ಹೊಸದಾಗಿ ಬಂದಂಗಿರುತ್ತೆ, ಜನ ಇಲ್ದೇ ಇರೋದ್ರಿಂದ ರಿಸ್ಕ್ ಕಡಿಮೆ ಅಂತ ಹೇಳಿ ಅವನಲ್ಲೇ ಡೆಡ್ ಬಾಡೀಸ್ ನಲ್ಲೇ ಇಡ್ತಾನೆ. ಅದ್ರಲ್ಲೂ ಫಸ್ಟ್ ಸ್ಟೇಷನ್ ಬಂದು ನಮ್ ಹೀರೋ ಕಂಟ್ರೋಲ್ ಅಲ್ಲಿ ಇರೋ ಸ್ಟೇಷನ್. ಸೊ ನಾವು ಕರೆಕ್ಟ್ ಆಗಿ ಗಮನ ಇಟ್ಟು ನೋಡ್ಬೇಕು, ಅವ್ನು ಯಾವ ಟೈಮ್ ಅಲ್ಲಿ ಬರ್ತಾನೆ ಅಂತ ಚೆನ್ನಾಗಿ ಗಮನಿಸಬೇಕು. ಅದ್ರಲ್ಲೂ ಒಂದು ಡೆಡ್ ಬಾಡಿ ಅಂತಂದ್ರೆ ಅವ್ನ ಎತ್ತಿ ಹೆಗಲ್ ಮೇಲೆ ಹಾಕೊಂಡ್ ಬರಕ್ ಆಗಲ್ಲ, ಖಂಡಿತ ಅವನೊಂದು ದೊಡ್ಡ ಸುಟ್ ಕೇಸ್ ನ ಯೂಸ್ ಮಾಡೇ ಮಾಡ್ತಾನೆ. ಸೊ ನಾವ್ ತುಂಬಾನೇ ಹುಷಾರಾಗಿ ಯಾರೆಲ್ಲ ದೊಡ್ಡ ಸುಟ್ ಕೇಸ್ ನ ಎತ್ಕೊಂಡ್ ಬರ್ತಾರೆ ಅಂತ ಗಮನ ಕೊಟ್ಟು ನೋಡ್ಬೇಕು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಇನ್ನೊಂದ್ ವಿಷಯನೂ ಹೇಳ್ತಾಳೆ, ನಾವೀಗ ಅವನನ್ನ ಹುಡುಕ್ತಾ ಇದೀವಿ, ಆ ಸ್ಟೇಷನ್ ಅಲ್ಲಿ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ಅವ್ನು ಹುಷಾರಾಗ್ಬಿಡ್ತಾನ, ಜಾಗಕ್ಕೆ ಬರಲ್ಲ, ನಮ್ಗೆ ಸಿಗಲ್ಲ. ನಾವು ಅದಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಂದಾಗ ಜೂನಿಯರ್ ಸೀನಿಯರ್ ನಮ್ಮ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಒಳಗಡೆ ಓಡೋಗಿ ಕೆಲವೊಂದು ವೇಷ ಬದಲಾಯಿಸ್ಕೊಳ್ಳಕ್ಕೆ ಡ್ರೆಸ್ ಗಳೆಲ್ಲ ಎತ್ಕೊಂಡ್ ಹಾಕ್ತಾರೆ. ಇದನ್ನ ಬಂದು ಇಲ್ಲಿದ್ರಲ್ಲ ಕಾಂಗ್ ಅಂತ ಹೇಳಿ ಒಬ್ರು ಆಫೀಸರ್ ಅವ್ರು ಬಂದು ಅವಾಗ ಈ ತರ ಡ್ರೆಸ್ ಎಲ್ಲ ಹಾಕೊಂಡೋಗಿ ಕ್ರಿಮಿನಲ್ಸ್ ನ ಹಿಡಿತಾ ಇದ್ರಂತೆ, ಅದಕ್ಕೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು, ನಾವ್ ಇದನ್ನ ಹಾಕೊಂಡ್ ಹೋಗೋಣ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ಎಲ್ಲರೂ ಆ ಮಾರ್ವೇಷನ್ ಹಾಕೊಂಡ ಜಾಗಕ್ಕೆ ಹೋಗ್ತಾರೆ. ಮಿಯಾ ಬೇರೆ ಒಂದ್ ಕನ್ನಡಿ ಹಾಕೊಂಡು ಇದೇ ನನ್ ಮಾರ್ವೇಷ ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಜಸ್ಟ್ ಒಂದು ಕ್ಯಾಪ್ ನ ಹಾಕೊಂಡು ಮಾರುವೇಷ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಹಾಕೊಂಡ್ರೆ ಇವ್ರು ಬಂದು ಪೊಲೀಸ್ ಆಫೀಸರ್ಸ್ ಅಂತ ಅವ್ರು ಕಂಡಿಡಿಯೋದಿಲ್ವಂತೆ, ಅದಕ್ಕೋಸ್ಕರ ಈ ತರ ಬರೋದು. ಅವ್ರ ಪಾಡ್ಗೋರ್ ಬಂದು ರೈಲ್ವೆ ಸ್ಟೇಷನ್ ಅಲ್ಲೂ ನಿಂತ್ಕೊಳ್ತಾರೆ, ಜನಗಳು ಬಂದ್ಬಿಟ್ರು, ಟ್ರೈನು ಬಂತು, ಆಲ್ಮೋಸ್ಟ್ ಟ್ರೈನ್ ಕೂಡ ಮೂವ್ ಆಗೋ ಮೂಮೆಂಟ್ ಅಲ್ಲಿ ಇರುತ್ತೆ. ಬಟ್ ಇದುವರೆಗೂ ಅವ್ನು ಕಾಣಿಸಿಲ್ವೇ, ಯಾರು ಆತರ ದೊಡ್ಡ ಸೂಟ್ ಕೇಸ್ ನ ಎತ್ಕೊಂಡ್ ಬಂದಿಲ್ವೆ ಅಂತ ಹೇಳಿ ಎಲ್ಲರೂ ತುಂಬಾನೇ ಗಮನ ಕೊಟ್ಟು ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಟ್ರೈನ್ ಕೂಡ ಮೂವ್ ಆಗೋ ಮೂಮೆಂಟ್ ಅಲ್ಲಿ ಇರುತ್ತೆ. ನಮ್ ಹೀರೋಯಿನ್ ಇಬ್ರು ಟ್ರೈನ್ ಹತ್ಕೊಂಡ್ಬಿಟ್ರು, ಒಂದೊಂದ್ ಕಂಪಾರ್ಟ್ಮೆಂಟ್ ಆಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ನೆಲ್ಲಾದ್ರೂ ಇದಾನ, ಅವ್ನೇನಾದ್ರೂ ವೇಷ ಬದಲಾಯಿಸ್ಕೊಂಡ್ ಬಂದಿದ್ದಾನ ಅಂತ ಹೇಳಿ ಅಲ್ಲೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾರೆ. ಅದೇ ತರ ಒಂದೊಂದ್ ಕಂಪಾರ್ಟ್ಮೆಂಟ್
ಕಂಪಾರ್ಟ್ಮೆಂಟ್ ಆಗಿ ದಾಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಗ್ ಇವಾಗ ಸ್ಟ್ರೈಕ್ ಆಗುತ್ತೆ. ಹೌದು, ನಮ್ ಸ್ಟೇಷನ್ ಅಲ್ಲಿ ಟ್ರೈನ್ ಬಂದು ನಿಂತಾಗ ಹೊರಗಡೆ ಬಂದು ಈ ಟ್ರೈನ್ ಬರೀ 6 ಕಂಪಾರ್ಟ್ಮೆಂಟ್ಸ್ ಇದೆ ಅಂತ ಹೇಳಿ ನೋಟಿಸ್ ನ ಹಾಕಿದ್ವಿ. ಪ್ರತಿ ಸತಿ ಒಂದು ಟ್ರೈನ್ ಬಂದು ನಿಂತ್ಕೊಳ್ಳುವಾಗ ಅದಕ್ಕೆ ಎಷ್ಟು ಕಂಪಾರ್ಟ್ಮೆಂಟ್ ಇದೆ ಅಂತ ಹೇಳಿ ನಾವು ಒಂದು ನೋಟಿಸ್ ನ ಹಾಕ್ತಿವಿ. ಅದನ್ನ ನೋಡಿನೇ ಜನ ಕೂಡ ಟ್ರೈನ್ ನ ಹತ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ 7-8 ಅಂತ ಕಂಪಾರ್ಟ್ಮೆಂಟ್ಸ್ ಹೋಗ್ತಾನೆ ಇದೆ. ಹಂಗಾದ್ರೆ ಆ ಸ್ಯಾಂಡಿ ಅನ್ನೋ ನೆನ್ನೆನೆ ಬಂದು ಪೋಸ್ಟರ್ಸ್ ನೆಲ್ಲ ಚೇಂಜ್ ಮಾಡ್ಬಿಟ್ಟು ಹೋಗಿದ್ದಾನೆ. ಇದೊಂದು 10 ಕಂಪಾರ್ಟ್ಮೆಂಟ್ ಇರೋ ಟ್ರೈನ್, ಬಟ್ ಅವ್ನ್ ಬರೀ 6 ಇದೆ ಅಂತ ಹಾಕಿರೋದ್ರಿಂದ ಬರೀ 6 ಕಂಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಜನ ಹತ್ತಿದ್ದಾರೆ. ಇನ್ 4 ಕಂಪಾರ್ಟ್ಮೆಂಟ್ ಖಾಲಿಯಾಗಿದೆ. ಹಂಗಾದ್ರೆ ಇನ್ ಮಿಕ್ಕಿರೋ 4 ಕಂಪಾರ್ಟ್ಮೆಂಟ್ ಅಲ್ಲೇ ಅವ್ನ್ ಎಲ್ಲೋ ಇರ್ತಾನೆ ಅಂತ ಹೇಳಿ ಇದನ್ನ ಯೋಚನೆ ಮಾಡ್ಬಿಟ್ಟು ಇನ್ ನೆಕ್ಸ್ಟ್ ಇರೋ ಕಂಪಾರ್ಟ್ಮೆಂಟ್ಸ್ ಗೆ ಓಡೋಗ್ತಾ ಇರ್ತಾರೆ. ಇವ್ರು ಅನ್ಕೊಂಡಿರೋ ತರನೇ ಆ ಸ್ಯಾಂಡಿ ಅನ್ನೋನ್ ಬಂದು ಲಾಸ್ಟ್ 10th ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ. ಆ ಡೆಡ್ ಬಾಡಿನ ಎತ್ತಿ ಆ ಸೀಟ್ ಕೆಳಗಡೆ ಇಡ್ತಾ ಇರ್ತಾನೆ. ಇದನ್ನ ನಮ್ ಹೀರೋ ಹೀರೋಯಿನ್ ಕೂಡ ನೋಡ್ಬಿಡ್ತಾರೆ. ಬಟ್ ಆ ಕಂಪಾರ್ಟ್ಮೆಂಟ್ ಆಗಿರೋ ಡೋರ್ ನ ಇವನು ಲಾಕ್ ಮಾಡ್ಬಿಟ್ಟಿರ್ತಾನೆ. ಇವರು ದಡ ಅಂತ ಡೋರ್ ನ ತಡ್ತಾನೆ ಇರ್ತಾರೆ. ನಮ್ ಹೀರೋಯಿನ್ ಅಂತೂ ತುಂಬಾನೇ ಎಮೋಷನಲ್ ಆಗ್ಬಿಟ್ಟು ಎಲ್ಲೋ ನನ್ ತಂಗಿ ಏನೋ ಮಾಡ್ದವಳನ್ನ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅವನಂತೂ ಏನೋ ರೆಸ್ಪಾನ್ಸ್ ಮಾಡೋತರಲ್ಲ ಸೈಲೆಂಟ್ ಆಗಿ ನಿಂತಿರ್ತಾನೆ. ನಮ್ ಹೀರೋ ಕೂಡ ಪಕ್ಕದಲ್ಲೇ ಒಂದು ಹ್ಯಾಮರ್ ತರ ಇಟ್ಟಿರ್ತಾರೆ. ಈ ಎಮರ್ಜೆನ್ಸಿಗೆ ಗ್ಲಾಸ್ ನೆಲ್ಲ ಒಡ್ಕೊಂಡು ಹೋಗೋ ತರ. ಅದನ್ನ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದನ್ನ ಎತ್ತಿ ವಿಂಡೋ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ದಾನೆ, ಬಟ್ ಆಗ್ತಿಲ್ಲ. ಆ ಟೈಮ್ಗೆ ಆ ಸ್ಯಾಂಡಿ ಬಂದು ಡೋರ್ ಹತ್ರ ನಿಂತ್ಕೊಂತಾರೆ. ನಮ್ ಹೀರೋಯಿನ್ ಕೇಳ್ತಾನೆ ಇರ್ತಾಳೆ, ಎಲ್ಲೋ ನನ್ ತಂಗಿ ಏನೋ ಮಾಡ್ದೆ ನನ್ ತಂಗಿನ ಅಂತ. ಆದ್ರೆ ಅವ್ನು ಹೇಳ್ತಾನೆ, ನಿನ್ ತಂಗಿ ಕೂಡ ಬದುಕಿದಾಳ ಸತ್ತಿದಾಳ ಅಂತ ತಿಳ್ಕೊಳಕ್ಕೆ ನನ್ಗೂ ತುಂಬಾನೇ ಆಸೆ ಆಗ್ತಿದೆ ಅಂತ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಏನೋ ಮಾತಾಡ್ತಾ ಇದ್ಯಾ, ಎಲ್ಲೋ ನನ್ ತಂಗಿ ಎಲ್ಲೋ ಇಟ್ಟಿದ್ಯಾ ಅವಳನ್ನ ಅಂತ ಕೇಳ್ತಾ ಇರ್ತಾಳೆ. ಬಟ್ ಇವ್ನು ಹೇಳೋದನ್ನ ನೋಡಿದ್ರೆ ಆಕ್ಚುಲಿ ಸ್ವೀಪರ್ ಲೇಡಿ ಹತ್ರ ನಮ್ ಹೀರೋಯಿನ್ ಅವ್ರ ತಂಗಿ ಇದ್ದಾಳೆ ಅಂತ ಇವನು ಕೂಡ ಇನ್ನೂ ಗೊತ್ತಿಲ್ಲ. ಇವನು ಇನ್ನು ಹುಡುಕ್ತಾ ಇದ್ದಾನೆ. ಈ ವಿಷಯ ಇವಾಗ್ಲೇ ನಮ್ ಹೀರೋಯಿನ್ಗೂ ಗೊತ್ತಾಗೋದು. ಇದ್ರೂ ನಮ್ ಹೀರೋಯಿನ್ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇದ್ರೆ ಅವ್ನ್ ಟಕ್ ಅಂತ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಟ್ರೈನ್ ಸ್ಟಾಪ್ ಆಗೋದಕ್ಕೂ ಮುಂಚೆ ಸ್ವಲ್ಪ ಸ್ಲೋ ಆಗುತ್ತಲ್ಲ, ಆ ಟೈಮಲ್ಲಿ ಅಲ್ಲಿರೋ ಡೋರ್ ನ ಅವ್ನ್ ಕೈಯಿಂದನೇ ಹಂಗೆ ಸ್ಲೋ ಆಗಿ ಓಪನ್ ಮಾಡ್ಬಿಟ್ಟು ಅಲ್ಲಿ ಒಂಥರ ಫ್ಲಾಟ್ ಸರ್ವಿಸ್ ತರ ಒಂದು ಬರುತ್ತೆ. ಟಕ್ಕಂತ ಅಲ್ಲಿಂದ ಜಂಪ್ ಮಾಡ್ಬಿಟ್ಟ, ಟ್ರೈನ್ ಇಂದ ಆ ಕಡೆಗೆ ಜಂಪ್ ಮಾಡೇ ಬಿಟ್ಟ. ಇವ್ರಿಬ್ಬರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವ್ರೇನ್ ಈ ತರ ಜಂಪ್ ಮಾಡ್ಬಿಟ್ಟ ಅಂತ. ನಮ್ ಹೀರೋಯಿನ್ ಅಂತೂ ಎಲ್ಲೋ ನನ್ ತಂಗಿ ಎಲ್ಲೋ ಅಂತ ಹೇಳಿ ಕೂಗ್ತಾನೆ ಇರ್ತಾಳೆ. ನಮ್ ಹೀರೋ ಕೂಡ ಹೆಂಗೋ ಆ ಕಂಪಾರ್ಟ್ಮೆಂಟ್ ಡೋರ್ ನ ಓಪನ್ ಮಾಡ್ಬಿಟ್ರೆ ನಮ್ ಹೀರೋಯಿನ್ ಅಲ್ಲಿಂದ ಜಂಪ್ ಮಾಡಕ್ಕೆ ನೋಡ್ತಿದ್ದಾಳೆ. ನಾನು ಹೋಗ್ತೀನಿ ಅವ್ನ ಹಿಂದ್ಗಡೆ ನನ್ ತಂಗಿನ ಹುಡುಕ್ತೀನಿ ಅಂತ. ಆದ್ರೆ ನಮ್ ಹೀರೋ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಹೇಳ್ತಾರೆ, ಅವ್ನ್ ಹೇಳಿದ್ರೆ ನೀನ್ ಗಮನಿಸಿಲ್ವಾ, ನಿನ್ ತಂಗಿ ಕೂಡ ಬದುಕಿದಾಳ ಸತ್ತಿದಾಳ ಅಂತ ನಾನು ಹುಡುಕ್ತಾ ಇದ್ದೀನಿ ಅಂತಾನೆ ಅವ್ನ್ ಅಂದಿದ್ದು. ಹಂಗಾದ್ರೆ ನಿನ್ ತಂಗಿ ಬದುಕಿರೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ, ನಾವು ಫಸ್ಟ್ ಅದ್ರ ಕಡೆ ಗಮನ ಕೊಡೋಣ ಅಂದ್ಮೇಲೆ ನಮ್ ಹೀರೋಯಿನ್ ಕೂಡ ಸೈಲೆಂಟ್ ಆಗ್ತಾಳೆ. ಅದಾದ್ಮೇಲೆ ಯಾರೋ ಕುತ್ಕೊಂಡು ಮೀಟಿಂಗ್ ಆಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದು ಒಂದ್ ವಿಷಯನ ಹೇಳ್ತಾಳೆ. ಮೀನ್ಸ್ ಅವ್ನ್ ಯಾವ ತರ ಡೆಡ್ ಬಾಡೀಸ್ ನೆಲ್ಲ ಎತ್ಕೊಂಡ್ ಬರ್ತಾ ಇದ್ದಾನೆ, ಯಾವ ತರ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಕ್ಲಿಯರ್ ಆಗಿ ನಮ್ ಹೀರೋಯಿನ್ ಹೇಳ್ತಾಳೆ. ಫಸ್ಟ್ ಅವನೊಂದು ಪಿಕ್ ಪಾಕೆಟ್ ನ ಮಾಡ್ತಾನೆ. ಅದರಿಂದ ಅವ್ರ ಐಡೆಂಟಿಟಿನ ಎತ್ಕೊಂಡು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇಂತ ಒಂದು ಜಾಗಕ್ಕೆ ಬನ್ನಿ ಅಂತ, ಅಂದ್ರೆ ಸೆಕೆಂಡ್ ಸ್ಟೇಷನ್ಗೋ ಇಲ್ಲ 3rd ಸ್ಟೇಷನ್ಗೋ ಇಂತ ಟೈಮ್ಗೆ ಜಾಗಕ್ಕೆ ಬನ್ನಿ, ನಿಮ್ ಪರ್ಸ್ ತಗೊಳ್ಳಿ ಅಂತ ಹೇಳ್ತಾನೆ. ಅವ್ರನ್ನ ಕರೆಕ್ಟ್ ಆಗಿ ಅಲ್ಲಿರೋ ರೆಸ್ಟ್ರಿಕ್ಟೆಡ್ ಏರಿಯಾಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಅವ್ರಲ್ಲಿ ಬರೋದಕ್ಕೂ ಮುಂಚೆ ದಿನಾನೇ ಅವನು ನೈಟ್ ಈ ಟನಲ್ ಮುಖಾಂತರನೇ ಟ್ರಾವೆಲ್ ಮಾಡ್ಕೊಂಡು ಆ ರೆಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗ್ತಾನೆ. ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮೆರಾ ಇಲ್ಲ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಆಧಾರಲ್ಲಿ ಅವ್ನು ಟ್ರಾವೆಲ್ ಮಾಡ್ಕೊಂಡು ಆ ಜಾಗಕ್ಕೆ ಹೋಗ್ತಾ ಇರೋದು. ಅದರಿಂದಾನೆ ಇದುವರೆಗೂ ಅವನು ಯಾವುದೇ ಒಂದು ಸಿಸಿಟಿವಿ ಕ್ಯಾಮೆರಾನಲ್ಲಿ ಬಿದ್ದಿಲ್ಲ. ಪ್ಲಸ್ ಆತರ ರೆಸ್ಟ್ರಿಕ್ಟೆಡ್ ಏರಿಯಾಗೆ ಹೋದ್ಮೇಲೆ ಅಲ್ಲಿ ಇದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಯಾರು ರೂಮ್ ಒಳಗಡೆ ಹೋಗೋದಿಲ್ಲ. ಸೊ ಅವ್ರಿಗೆ ಕಾಲ್ ಮಾಡಿ ಇಂತ ಟೈಮ್ಗೆ ಇಂತ ಜಾಗಕ್ಕೆ ಬನ್ನಿ ಅಂತ ಹೇಳಿದ್ಮೇಲೆ ಅವ್ರು ಕೂಡ ಜಾಗಕ್ಕೆ ಬರ್ತಾರಲ್ಲ, ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಸಾಯಿಸ್ಬಿಟ್ಟು ಅವತ್ತು ನೈಟ್ ಲಾಸ್ಟ್ ಟ್ರೈನ್ ಹೋಗೋವರೆಗೂ ಡೆಡ್ ಬಾಡೀಸ್ ನ ಅಲ್ಲೇ ಇಟ್ಕೊಂಡಿರ್ತಾನೆ. ಅದಾದ್ಮೇಲೆ ಅವನು ಅದನ್ನ ಸೂಟ್ ಕೇಸ್ ಅಲ್ಲಿ ಹಾಕೊಂಡು ಮತ್ತೆ ಸಿಸಿಟಿವಿ ಕ್ಯಾಮೆರಾ ಕಣ್ಣಿಗೆ ಬೀಳದೆ ಅದನ್ನ ಹಂಗೆ ಟನಲ್ ಮುಖಾಂತರ ಎತ್ಕೊಂಡು ಫಸ್ಟ್ ಸ್ಟೇಷನ್ ಗೆ ಹೋಗ್ತಾ ಇದ್ದಾನೆ. ಅಂದ್ರೆ ಫಸ್ಟ್ ಸ್ಟೇಷನ್ಗೂ ಸೆಕೆಂಡ್ ಸ್ಟೇಷನ್ಗೂ ಸೆಂಟ್ರಲ್ಲಿ ಒಂದು ಸೀಕ್ರೆಟ್ ಗೇಟ್ ಇದೆ, ಅಂದ್ರೆ ಅವ್ನು ಹೈಡ್ಔಟ್ ಇದೆ ಅಂತ ಗಮನಿಸಿದ್ವಲ್ಲ, ಆ ಜಾಗದಲ್ಲಿ ಡೆಡ್ ಬಾಡಿನ ಫಸ್ಟ್ ಇಟ್ಬಿಟ್ಟು ಬಂದು ಮತ್ತೆ ನಮ್ ಹೀರೋ ಅವ್ರ ಸ್ಟೇಷನ್ ಅಲ್ಲಿ ಅಂದ್ರೆ ಫಸ್ಟ್ ಸ್ಟೇಷನ್ ಅಲ್ಲಿ ಇರೋ ಆ ಪೋಸ್ಟರ್ಸ್ ಎಲ್ಲ ಚೇಂಜ್ ಮಾಡ್ತಾನೆ. ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬರೋ ಟ್ರೈನ್ ಬಂದು 10 ಕಂಪಾರ್ಟ್ಮೆಂಟ್ಸ್ ಇದೆ ಅಂತ ಹೇಳಿ ಗೌರ್ಮೆಂಟ್ ಅವ್ರು ಹಾಕ್ಬಿಟ್ಟೋದ್ರೆ ಇವ್ನ ಅದನ್ನೆಲ್ಲ ತೆಗೆದ್ಬಿಟ್ಟು ಬರೀ 6 ಕಂಪಾರ್ಟ್ಮೆಂಟ್ ಇರೋ ಟ್ರೈನ್ ಬರ್ತಾ ಇದೆ ಅಂತ ಪೋಸ್ಟರ್ಸ್ ನ ಹಾಕ್ತಾನೆ. ಅದರಿಂದ ಜನ ಅದನ್ನ ನೋಡ್ಕೊಂಡು ಬರೀ 6 ಕಂಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ತಾನೆ ಹತ್ತಾರೆ. ಇನ್ ಲಾಸ್ಟ್ 4 ಕಂಪಾರ್ಟ್ಮೆಂಟ್ ನ ಮರ್ತೋಗ್ಬಿಡ್ತಾರೆ, ಯಾರು ಅದನ್ನ ಗಮನಿಸ್ಕೊಳ್ಳೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಟ್ರೈನ್ ಬಂದು ಟ್ರ್ಯಾಕ್ ಮೇಲೆ ನಿಂತಿರುತ್ತೆ. ಅದನ್ನ ಟೈಮ್ ನೋಡ್ಕೊಂಡು ಕರೆಕ್ಟ್ ಆಗಿ ಅವ್ನ್ ಲಾಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ 10th ಕಂಪಾರ್ಟ್ಮೆಂಟ್ ಅಲ್ಲಿ ಟ್ರೈನ್ ನ ಹತ್ತಿ ಅಲ್ಲಿರೋ ಒಂದು ಶೀಟ್ ಕೆಳಗಡೆ ಡೆಡ್ ಬಾಡೀಸ್ ನ ಇಟ್ಬಿಟ್ಟು ಅಲ್ಲಿಂದ ಹಂಗೆ ಸ್ಲೋ ಆಗಿ ಎಸ್ಕೇಪ್ ಆಗ್ಬಿಡ್ತಾನೆ. ಅದ್ರಲ್ಲೂ ಈ ಸತಿ ಅವ್ನು ಎಸ್ಕೇಪ್ ಆಗ್ಬೇಕಂದ್ರೆ ನಾವ್ ಒಂದು ಟ್ರೈನ್ ಅಲ್ಲಿ ಇದ್ವಿ. ಸೊ ಅವ್ನ್ ಬಂದು ಯಾವ್ದೇ ಒಂದು ಸ್ಟೇಷನ್ ಅಲ್ಲಿ ಇಳಿಯಕ್ ಆಗ್ಲಿಲ್ಲ. ಟ್ರೈನ್ ಬಂದು ಸ್ಲೋ ಆಗಿ ಟೈಮ್ ನ ನೋಡ್ಕೊಂಡು ಅಲ್ಲಿಂದ ಜಂಪ್ ಮಾಡ್ಬಿಟ್ಟು ಹೋಗ್ಬಿಟ್ಟ. ಹಂಗ ಅವ್ನ ಹತ್ರ ಟನಲ್ ಅಲ್ಲಿ ಜಂಪ್ ಮಾಡಿದ್ರೆ ಕೂಡ ಅವ್ನು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಮಾನ್ಯವಾಗಿ ಆಗಲ್ಲ. ಅವ್ನ್ ಯಾವ್ದಾದ್ರು ಒಂದು ಸ್ಟೇಷನ್ ವರ್ಗು ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದಾನೆ ಅವ್ನು ಹೊರಗಡೆ ಬರಕಾಗುತ್ತೆ. ಸೊ ನಾವು ಅದಕ್ ಬರೋ ನೆಕ್ಸ್ಟ್ ಸ್ಟೇಷನ್ ಅಲ್ಲಿರೋ ಸಿಸಿಟಿವಿ ಫುಟೇಜ್ ನೆಲ್ಲ ನೋಡಿದ್ರೆ ಅವ್ನು ಯಾವ ಕಡೆ ಹೊರಗಡೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ನಾವು ಅವನ್ನ ಕಂಡಿಡಿಯಕ್ ಈಸಿ ಆಗುತ್ತೆ ಅಂತ ನಮ್ ಹೀರೋಯಿನ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಮುಗಿಸಿದ್ರೆ ಮಿಯಾಗಂತೂ ಸಕ್ಕತ್ ಶಾಕ್ ಆಗುತ್ತೆ. ಇವಳೇನ್ ಈ ತರ ಕಂಡಿಡಿತಿದ್ದಾಳೆ ಅಂತ. ಅಷ್ಟೆಲ್ಲ ನಮ್ ಮಿಯಾ ಕೂಡ ಅರ್ಥ ಮಾಡ್ಕೊಂತಾಳೆ. ರಿಸ್ಟ್ರಿಕ್ಟೆಡ್ ಏರಿಯಾನಲ್ಲೇ ಸಿಸಿಟಿವಿ ಕ್ಯಾಮ್ರಾಸ್ ಇಲ್ಲ ಅಂತ ಗೊತ್ತಾಗಿನೇ ಅವ್ನ ಹತ್ತತ್ರ ಒಂದು ಕೊಲೆ ಮಾಡೋದಕ್ಕೆ 3 days ವೇಟ್ ಮಾಡ್ತಾನೆ. ಯಾರ ಕಣ್ಗೂ ಕಾಣಿಸ್ದಿರೋ ತರ ಬಂದು ಕೊಲೆ ಮಾಡ್ಬಿಟ್ಟು ಬಾಡಿನ ಇಟ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಇವಾಗ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಅದೇ ಟೈಮಲ್ಲಿ ನಮ್ ಹೀರೋಯಿನ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆ ಬಾಚನ್ಗನಲ್ಲಿರೋ ಕೂದಲು ಬಂದು ನಮ್ ಹೀರೋಯಿನ್ಗೆ ಮ್ಯಾಚ್ ಆಗ್ತಿದೆ ಅಂತ. ಅಂದ್ರೆ ಅದ್ರಲ್ಲಿರೋ ಕೂದಲು ನಮ್ ಹೀರೋಯಿನ್ ಅವ್ರ ತಂಗಿದೆ ಅಂತ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅವ್ನ್ ಆಕ್ಚುಲಿ ನನ್ ತಂಗಿನ ಸಾಯಿಸಕ್ಕೆ ಟ್ರೈ ಮಾಡಿದಾನೆ, ಇದ್ರೂ ಅದ್ರಲ್ಲಿ ಫೇಲ್ಯೂರ್ ಆಗಿದ್ದಾನೆ. ಆದ್ರೆ ಸ್ವೀಪರ್ ಲೇಡಿ ತುಂಬಾನೇ ಹುಷಾರಾಗಿ ನನ್ ತಂಗಿನ ಕರ್ಕೊಂಡೋಗಿ ಅವರೇ ನೋಡ್ಕೊಂಡಿದ್ದಾರೆ. ಈ ವಿಷಯ ಅವ್ನಿಗೆ ಗೊತ್ತಿಲ್ಲ ಇನ್ನು. ಅದಕ್ಕೋಸ್ಕರನೇ ನನ್ನ ಹತ್ರ ಮಾತಾಡ್ಬೇಕಾದ್ರೆ ನಿನ್ ತಂಗಿ ಬದುಕಿದಾಳ ಇಲ್ವಾ ಸತ್ತಿದಾಳ ಅಂತ ನನ್ಗೂ ತಿಳ್ಕೊಳಕ್ ಆಸೆ ಇದೆ ಅಂತ ಹೇಳ್ದ. ಅದ್ರ
ಅದ್ರಲ್ಲೂ ಅವನ್ಗೆ ಬಂದು ನಾನೇ ನನ್ ತಂಗಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ನಾವಿಬ್ರು ಐಡೆಂಟಿಕಲ್ ಟ್ವಿನ್ಸ್ ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನನ್ ತಂಗಿನ ಅವನು ಮಿಸ್ ಮಾಡಿದ್ಮೇಲೆ ಕೂಡ ನಾನೇ ಇರ್ಬೋದೇನೋ ಅಂತ ಹೇಳಿ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದು. ತುಂಬಾ ಸತಿ ನನ್ನ ಸಾಯಿಸಕ್ಕೂ ಪ್ರಯತ್ನ ಪಟ್ಟಿದ್ದಾನೆ, ನನ್ನನ್ನ ಫಾಲೋ ಕೂಡ ಮಾಡಿದ್ದಾನೆ. ಅದಾದ್ಮೇಲೆ ಅವ್ನಿಗೆ ಗೊತ್ತಾಗಿರೋದು ನಾನ್ ಬೇರೆ ನನ್ ತಂಗಿ ಬೇರೆ ಅಂತ. ಅದಕ್ಕೋಸ್ಕರನೇ ನನ್ನ ಫಾಲೋ ಮಾಡೋದನ್ನ ಬಿಟ್ಬಿಟ್ಟಿರ್ತಾನೆ, ಮತ್ತೆ ಚೈನ್ ವಾಪಸ್ ಇಡ್ಬೇಕು ಅಂತ ಹೇಳಿ ನಮ್ಮ ಮನೆ ಹತ್ರ ಬಂದಿದ್ದಾನೆ ಅಂತ ಎಲ್ಲದನ್ನು ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಈಗ ಹೀರೋ ಹೇಳ್ತಾನೆ, ಸರಿ ನೀನ್ ಬೇಜಾರ್ ಮಾಡ್ಕೊಂಡ್ ಬಿಡು, ಆದಷ್ಟು ಬೇಗ ನಿಮ್ ತಂಗಿನ ಕಂಡಿಡ್ದ್ ಬಿಡೋಣ. ನನಗೆ ಗೊತ್ತಿರೋಗೆ ಈಗ ಸದ್ಯಕ್ಕೆ ಸ್ವೀಪರ್ ಲೇಡಿ ಬಂದು ಈ ಊರಲ್ಲಿ ಇರೋದಿಲ್ಲ. ಆಲ್ಮೋಸ್ಟ್ ನಾವೆಲ್ಲ ಹುಡುಕ್ತಾ ಇದೀವಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ಅವ್ರ ದೂರದ ಸಂಬಂಧಿಕರು ಯಾರಾದ್ರೂ ಇದಾರೇನೋ ಅವ್ರ ಬಗ್ಗೆ ನಾವ್ ವಿಚಾರಣೆ ಮಾಡಿದ್ರೆ ಆ ಮನೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ಈಸಿಯಾಗಿ ಕಂಡಿಡಿಬಹುದು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವ್ರ ಸಂಬಂಧಿಕರು ಯಾರು ಅಂತ ಕಂಡಿಡಿಯೋ ಕೆಲಸದಲ್ಲಿದ್ರೆ, ಇನ್ನೊಂದ್ ಕಡೆ ನಮ್ ಮಿಯಾ ಮತ್ತೆ ಅವ್ರ ಟೀಮ್ ಎಲ್ಲ ಸೇರ್ಕೊಂಡು ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಫಸ್ಟ್ ಸ್ಟೇಷನ್ ನ ಬಿಟ್ಟು ಯಾವ ಸ್ಟೇಷನ್ಸ್ ಇದೆಯೋ ಅಲ್ಲಿರೋ ಎಲ್ಲಾ ಸಿಸಿಟಿವಿ ಫುಟೇಜ್ ನ ಕೂಡ ನೋಡ್ತಾರೆ. ಒಂದ್ ಸ್ಟೇಷನ್ ಅಲ್ಲಿ ಒಂದೇನಾ ಇರುತ್ತೆ ಸಿಸಿಟಿವಿ ಕ್ಯಾಮ್ರಾ, ಒಂದ್ ಸ್ಟೇಷನ್ ಅಲ್ಲಿ ಅಮ್ಮಮ್ಮ ಅಂದ್ರೆ ಒಂದ್ 5-10 ಇರುತ್ತೆ. ಆ ತರ ಒಂದು 6-7 ಸ್ಟೇಷನ್ ಅಲ್ಲಿ ಲೆಕ್ಕ ಮಾಡಿದ್ರೆ ಒಂದ್ 30-40 ಸಿಸಿಟಿವಿ ಕ್ಯಾಮ್ರಾಸ್ ಇರುತ್ತೆ. ಒಂದ್ 3 ದಿನಕ್ಕೆ ನೋಡ್ಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ. ಒಂದೊಂದಾಗ್ ನೋಡ್ತಾ ಇರ್ತಾರೆ, ಎಲ್ಲರೂ ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಕೂಡ ಆಫೀಸ್ ಇಂದ ಹೊರಗಡೆ ನಿಂತ್ಕೊಂಡು ನಮ್ಮನ್ನ ಇದಕ್ಕೆ ಕರೀತಾರಾ ಇಲ್ವಾ ಅಂತ ಹೇಳಿ ತುಂಬಾನೇ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಕರೆಯೋ ತರ ಇಲ್ಲ. ಒಂದ್ ಸ್ಟೇಜ್ ಗೆ ಇವ್ರಿಗೆ ನಾವೇ ನಾಚಿಕೆ ಬಿಟ್ಟು ಹೋಗಿ ಕೇಳ್ಬಿಡೋಣ, ನಮ್ ಕೂಡ ಕೇಸ್ಗೆ ಸೇರ್ಸ್ಕೊಳ್ಳಿ ಅಂತ ಹೇಳಿ ಇವ್ರಿಗೆ ಕೇಳಿದಾಗ ಆದ್ರೆ ಮಿಯಾ ಬಂದು ಸಕ್ಕದಾಗ ಅಸಹ್ಯ ಮಾಡಿ ಕಳ್ಸ್ಬಿಡ್ತಾಳೆ. ನಿಮ್ಗೇನು ಇಲ್ಲಿ ಕೆಲಸ, ನೀವು ಸಬ್ಬೆ ಪೊಲೀಸ್ ತಾರೆ, ನೀವೇನ್ ಇಲ್ಲಿ ಮಾಡ್ತಾ ಇದ್ದೀರಾ, ಫಸ್ಟ್ ಹೋಗ್ರಿ ಆಚೆ ಕಡೆ ಅಂತ ಹೇಳಿ ಕಳ್ಸ್ಬಿಡ್ತಾರೆ. ಇವ್ರು ಕೂಡ ಸುಮಾರು ಹೊತ್ತು ನೋಡ್ತಾರೆ, ಬೇಡ ನಾವು ಹೋಗಿ ಮಾಡ್ಲೇಬೇಕು ಅಂತ ಹೇಳಿ ರೋ ಬಂದು ಸಿಸಿಟಿವಿ ಕ್ಯಾಮ್ರಾನ ತುಂಬಾ ಸ್ಲೋ ಆಗಿ ನೋಡ್ತಾ ಇರೋದ್ರ ನೋಡ್ಬಿಟ್ಟು, ಸರ್ ನೀವ್ ಈ ತರ ನೋಡಿದ್ರೆ ದಿನ ಪೂರ್ತಿ ನೋಡ್ತೀರಾ, ಚೆನ್ನಾಗಿ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಟ್ಟು ನೋಡ್ಬೇಕು ಸರ್ ಅಂತ ಹೇಳಿ ಅವನು ರೋಗೆ ಹೇಳ್ಕೊಟ್ಬಿಟ್ಟು ಸಿಸಿಟಿವಿ ಕ್ಯಾಮ್ರಾನ ಸಕ್ಕದಾಗ ಹ್ಯಾಂಡಲ್ ಮಾಡ್ತಾನೆ, ಸಖತ್ ಸ್ಪೀಡ್ ಆಗಿ ವರ್ಕ್ ಮಾಡ್ತಾನೆ. ಇದನ್ನ ನೋಡಿ ಮಿಯಾನೇ ಶಾಕ್ ಆಗ್ಬಿಡ್ತಾಳೆ. ಪರವಾಗಿಲ್ವೇ, ಸಕ್ಕದಾಗ ಕೆಲಸ ಮಾಡ್ತಾ ಇದ್ದೀರಾ, ಬನ್ನಿ ಹಂಗಾದ್ರೆ ನೀವು ನಮ್ಗೆ ಹೆಲ್ಪ್ ಮಾಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನೀವು ಬರೀ ಸಬ್ಬೆ ಪೊಲೀಸ್ ಅಲ್ವಾ ಅಂತ ಅನ್ಕೊಂಡು ತುಂಬಾನೇ ಕೇವಲವಾಗಿ ಮಾತಾಡ್ಬಿಟ್ಟೆ ಅಂದಾಗ ಅವ್ರ ಕೂಡ ಸರಿ ಪರವಾಗಿಲ್ಲ ಬಿಡಿ ಮೇಡಮ್ ಅಂತ ಹೇಳಿ ಸಕ್ಕದಾಗ ಕೆಲಸ ಮಾಡಿ ಅಮ್ಮಮ್ಮ ಅಂದ್ರೆ ಒಂದು 5-10 ನಿಮಿಷದಲ್ಲೇ ಅವ್ನು ಯಾವ ಸ್ಟೇಷನ್ ಇಂದ ಹೊರಗಡೆ ಬಂದಿದ್ದಾನೆ ಅಂತ ಕಂಡಿಡಿದ್ ಬಿಟ್ರು. ಅಲ್ಲಿಗೆ ಕೆಲವೊಂದು ಆಫೀಸರ್ಸ್ ನ ಕಳಿಸಿರ್ತಾನೆ ಅವ್ರನ್ನ ಚೆಕ್ ಮಾಡಿ ಅಂತ ಹೇಳಿ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆ ಸ್ವೀಪರ್ ಲೇಡಿ ಅವ್ರ ಸಂಬಂಧಿಕರು ಯಾರು ಅಂತ ಹೇಳಿ ಕಂಡಿಡಿತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ನೈಟ್ ಆಗಿರುತ್ತೆ, ಅವ್ರ ಅಪ್ಪ ತರ ವೇಷ ಹಾಕೊಂಡು ಅವ್ರ ಅಮ್ಮನ ನೋಡಕ್ಕೆ ಅಂತ ಹೋಗಿರೋದು. ಹೋಗ್ತಾನೆ ಹೇಳ್ತಾನೆ, ಅಮ್ಮ ನಾನು ಇಲ್ಲಿ ನಿಮ್ಮ ಗಂಡ ತರ ಬಂದಿಲ್ಲಮ್ಮ, ನಿನ್ ಮಗ ತರನೇ ಬಂದಿರೋದು. ಇನ್ನು ನೀವು ಕೇಳ್ಬೋದು ಏನಕ್ಕೋ ಮತ್ತೆ ಈ ತರ ವೇಷ ಹಾಕೊಂಡ್ ಬಂದಿದ್ಯಾ ಅಂತ. ಈಗ ನೀವು ಮಲಗಿದೀರಾ ಅಮ್ಮ, ಇನ್ ಕೇಸ್ ಟಕ್ ಅಂತ ಕಂಡ್ಬಿಟ್ಟು ನೋಡಿದಾಗ ಯಾರೋ ನೀನು ಅಂತ ಕೇಳಿದ್ರೆ ನನ್ ಕೈಲಿ ಅದನ್ನ ಎತ್ಕೊಳಕ್ ಆಗಲ್ಲಮ್ಮ, ಯಾಕಂದ್ರೆ ಸುಮಾರು ಸತಿ ನೀವ್ ನನ್ನ ಹತ್ರ ಕೇಳಿದೀರಾ, ಇದ್ರೂ ನನ್ಗೆ ತುಂಬಾನೇ ಬೇಜಾರಾಗುತ್ತೆ. ಒಂದ್ಸತಿ ಆದ್ರೂ ನಿಮ್ಗೆ ನನ್ನ ಮಗನ ಅಂತ ನೆನ್ಪ್ ಮಾಡ್ಕೊಳಲ್ವಾ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದಮ್ಮ. ಡಾಕ್ಟರ್ಸ್ ನ ಕೂಡ ಕೇಳಿದೆ, ಡಾಕ್ಟರ್ಸ್ ಹೇಳಿದ್ರು ನಿಮ್ಮಮ್ಮಗ ಅಮ್ಮಮ್ಮ ಅಂದ್ರೆ ಒಂದಿನ ನೆನ್ಪಿರುತ್ತೆ ಅಷ್ಟೇ, ಅದಾದ್ಮೇಲೆ ಮತ್ತೆ ಹಳೆ ತರನೇ ಆಗ್ಬಿಡ್ತಾರೆ, ಅವ್ರಿಗೇನು ನೆನ್ಪಿರೋದಿಲ್ಲ, ಚಿಕ್ಕ ಹುಡುಗಿ ತರ ಹಾಡ್ತಾರೆ ಅಂತ ಹೇಳಿದ್ರಮ್ಮ. ಆದ್ರೆ ಒಂದು ದಿನ ಯಾವತ್ ಬರಲ್ಲ ಅಂತ ನಾನು ತುಂಬಾನೇ ಯೋಚನೆ ಮಾಡ್ತಾ ಇದೀನಮ್ಮ. ಇದ್ರೂ ಇವಾಗ ನಿಮ್ಮನ್ನ ನೋಡಕ್ ಬಂದಿರೋದಕ್ಕೆ ಒಂದು ಕಾರಣ ಇದೆ. ನನಗೆ ಒಂದು ಹುಡುಗಿ ತುಂಬಾನೇ ಇಷ್ಟ, ಬಟ್ ಈಗ ಸದ್ಯಕ್ಕೆ ಹುಡುಗಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಮ್ಮ. ಆ ಹುಡುಗಿಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ಮೇಲೆ ಅವಳನ್ನ ಕರ್ಕೊಂಡ್ಬಂದು ನಿಮ್ಗೆ ಪರಿಚಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ ಹೀರೋ ಹೊರಟೋಗ್ತಾನೆ. ಆಕ್ಚುಲಿ ಇದನ್ನೆಲ್ಲ ನಮ್ ಹೀರೋ ಅವರಮ್ಮ ಕೇಳಿಸ್ಕೊಳ್ತಾನೆ ಇರ್ತಾರೆ, ಅವ್ರ ಇನ್ನು ಮಲ್ಗಿರೋದಿಲ್ಲ. ಅವ್ರ ಮಗ ನಂಗೆ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ತಂಗಿನ ಹುಡುಕ್ತಾ ಇರ್ತಾರಲ್ವಾ, ಅಂದ್ರೆ ಸ್ವೀಪರ್ ಲೇಡಿ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರ್ತಾರಲ್ವಾ, ಆ ಟೈಮಲ್ಲಿ ಮಿಸ್ಸಿಂಗ್ ಪೋಸ್ಟರ್ಸ್ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅವ್ರ ತಂಗಿದ ಫೋಟೋ ಎಲ್ಲ ಹಾಕ್ಬಿಟ್ಟು ನಿನ್ ಮನೆಗೆ ಈ ತರ ಹೋಗ್ಬೇಕಂದ್ರೆ ಈ ತರ ದಾರಿಯಲ್ಲಿ ಬಾ ಅಂತ ರೂಟ್ ಎಲ್ಲ ಬರೀತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಇದನ್ನೇನಕ್ ಮಾಡ್ತಾ ಇದೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲ ನನ್ ತಂಗಿಗೆ ಸ್ವಲ್ಪ ಇದೆಲ್ಲ ನೆನ್ಪಿರೋದಿಲ್ವಲ್ಲ, ಅದ್ರಿಂದ ಮನೆಗೆ ಹೆಂಗ್ ಬರ್ಬೇಕು, ಯಾವ ತರ ಹೋಗ್ಬೇಕು ಅಂತ ಹೇಳಿ ನಾನು ಯಾವಾಗೂ ಈ ತರ ರೂಟ್ ಮ್ಯಾಪ್ ಹಾಕಿನೇ ತೋರ್ಸೋದು. ನಾವ್ ಯಾವ್ದೇ ಒಂದು ಜಾಗದಲ್ಲಿ ಇಳ್ಕೊಂಡ್ರೆ ಕೂಡ ಫಸ್ಟ್ ನಮ್ ಮನೆಗೆ ಹೋಗ್ಬೇಕಂದ್ರೆ ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಮೆಡಿಕಲ್ ಶಾಪ್ ಇರುತ್ತೆ, ಅದರಿಂದ ಒಂದ್ ಸ್ವಲ್ಪ ದೂರ ರೆಟ್ ಎತ್ಕೊಂಡ್ರೆ ಅಲ್ಲಿ ಒಂದು ಚಿಕನ್ ಶಾಪ್ ಇರುತ್ತೆ, ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಎತ್ಕೊಂಡ್ರೆ ಥರ್ಡ್ ಮನೆ ನಮ್ಮ ಮನೆ ಅಂತ ಹೇಳಿ ಅವಳಿಗೆ ರೂಟ್ ಮ್ಯಾಪ್ ಎಲ್ಲ ಹಾಕಿ ತೋರಿಸಿದ್ದೆ. ಅದನ್ನ ಕೂಡ ಅವಳು ಚೆನ್ನಾಗಿ ಬೆಹಟ್ ಮಾಡ್ಕೊಂಡಿದ್ಲು. ಆದ್ರೆ ಇವಾಗ ಅದೆಲ್ಲ ಅವಳಿಗೆ ನೆನಪಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಇನ್ ಕೇಸ್ ಇದನ್ನ ನೋಡಿ ಅವಳಿಗೆ ನೆನಪು ಬಂದ್ರೆ ಮತ್ತೆ ನನ್ನ ಹತ್ರ ವಾಪಸ್ ಬರ್ತಾಳಲ್ವಾ ಅನ್ನೋ ಒಂದ್ ನಂಬಿಕೆ ಮೇಲೆ ಈ ತರ ಮಾಡ್ತಾ ಇದೀನಿ ಅಂದಾಗ ನಮ್ ಹೀರೋಗೆ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಅವ್ರ ತಂಗಿನ ನೆನ್ಸಿ ಎಷ್ಟು ಫೀಲ್ ಮಾಡ್ತಿದ್ದಾಳೆ ಅಂತ. ಆಗ ನಮ್ ಹೀರೋನೇ ಸಮಾಧಾನ ಮಾಡ್ತಾನೆ, ಸರಿ ಬಿಡು ಫೀಲ್ ಮಾಡ್ಬೇಡ, ಆದಷ್ಟು ಬೇಗ ನಿನ್ ತಂಗಿನ ಕಂಡಿಡ್ದ್ ಬಿಡೋಣ ಅಂತ ಹೇಳಿ ಈಗ ಇನ್ನೊಂದು ಅಂದ್ರೆ ನೆಕ್ಸ್ಟ್ ಸಂಬಂಧಿಕರ ಮನೆ ಕಡೆಗೆ ಹೋಗ್ತಾರೆ. ಆದ್ರೆ ಕರೆಕ್ಟ್ ಆಗಿ ಅವ್ರು ಅನ್ಕೊಂಡಿರೋ ತರನೇ ಆ ಲೇಡಿ ಕೂಡ ಯಾವ್ದೋ ಒಂದು ಅಜ್ಜಿ ಮನೆಗೆ ಹೋಗಿರ್ತಾರೆ. ಅಲ್ಲೋಗಿ ಅಜ್ಜಿನೆಲ್ಲ ಮಾತಾಡಿಸ್ಬಿಟ್ಟು ಈ ತರ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲ್ಸದ ಮೇಲೆ ಬಂದೆ, ಒಂದ್ 3 ದಿನ ಕೆಲಸ ಇದೆ ಅಮ್ಮ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅವ್ರು ಕೂಡ ಅಯ್ಯೋ ಅಷ್ಟೇ ತಾನೇ ಬನ್ನಿ ಅಂತ ಹೇಳಿ ಒಳಗಡೆ ಕರೀತಾರೆ. ಆದ್ರೆ ಅದಕ್ಕೂ ಮುಂಚೆ ಇವಳು ನನ್ ಮೊಮ್ಮಗಳು ಯೂನಾ ಅಂತ ಹೇಳ್ಬಿಟ್ಟೆ ಅವ್ರನ್ನ ಪರಿಚಯ ಮಾಡಿಸೋದು. ಅಂದ್ರೆ ಅವ್ರು ಸತ್ತೋಗಿದ್ದಾಳಲ್ಲ ಮೊಮ್ಮಗಳು, ಆ ಮೊಮ್ಮಗಳೇ ನಮ್ ಹೀರೋಯಿನ್ ಅವ್ರ ತಂಗಿ ಅಂತ ಹೇಳಿ ಪರಿಚಯ ಮಾಡಿಸಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಮನೆ ಒಳಗಡೆ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಅಜ್ಜಿಗೆ ನಮ್ ಹೀರೋನೇ ಕಾಲ್ ಮಾಡ್ತಾನೆ, ಈ ತರ ಜಾಗಕ್ಕೆ ಸ್ವೀಪರ್ ಲೇಡಿ ಬಂದಿದಾರ ಅಂತ ಹೇಳಿ. ಆ ಲೇಡಿ ಪಾಪ ಏನು ಗೊತ್ತಿಲ್ವಲ್ಲ, ಅವ್ರು ಕೂಡ ಹಾ ಬಂದಿದಾರಪ್ಪ, ಇಲ್ಲೇ ಇದ್ರ ಮೊಮ್ಮಗಳನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ ಇನ್ನೇನ್ ಬಾಯ್ ಬಿಡೋಷ್ಟ್ರಲ್ಲಿ ಟಕ್ಕಂತ ಆ ಲೇಡಿ ಬಂದು ಫೋನ್ ಕಿತ್ಕೊಂಡು ಕಟ್ ಮಾಡ್ಬಿಟ್ಟು ಮತ್ತೆ ಅವ್ರ ಬ್ಯಾಗ್ ಎಲ್ಲ ಎತ್ಕೊಂಡು ಅಲ್ಲಿಂದ ಹೊರಗಡೆ ಹೋಗಕ್ಕೆ ನೋಡ್ತಾರೆ. ಆದ್ರೆ ಹೋಗೋದಕ್ ಮುಂಚೆ ಅಜ್ಜಿ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ಪೊಲೀಸರು ಜಾಗಕ್ಕೆ ಬಂದು ನಾನ್ ಬಂದಿದ್ನ ಅಂತ ಕೇಳಿದ್ರೆ ಹೌದು ಬಂದಿದ್ರು ಅಂತ ಹೇಳಿ, ಆದ್ರೆ ನನ್ ಮೊಮ್ಮಗಳನ್ನ ಕರ್ಕೊಂಡ್ ಬಂದಿದ್ದೆ ಅಂತ ಮಾತ್ರ ದಯವಿಟ್ಟು ಹೇಳ್ಬಿಡ್ಬೇಡಿ, ನನ್ ಮೊಮ್ಮಗಳು ನನ್ ಜೊತೆ ಇಲ್ಲ ಅಂತಾನೆ ಹೇಳಿ, ನಾನು ಒಬ್ಳೆ ಬಂದಿದ್ದೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಯಾವ್ದೊಂದು ಟ್ಯಾಕ್ಸಿನ ಹಿಡ್ಕೊಂಡು ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಕರೆಕ್ಟ್ ಆಗಿ ಆ ಗೇಟ್ ಹತ್ರ ನಮ್ ಹೀರೋಯಿನ್ ಇಬ್ರು ಬಂದು ನಿಂತಿರ್ತಾರೆ. ಆದ್ರೆ ಕಾರ್ ಹತ್ಕೊಂಡ್ಮೇಲೆ ನಮ್ ಹೀರೋಯಿನ್ ಅಲ್ಲಿ ಬಂದು ನಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಅವ್ರ
ತಂಗಿ ಕೂಡ ನೋಡ್ಬಿಡ್ತಾಳೆ. ಅವ್ರ ಅಕ್ಕ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಅವಳು ಹೋಗ್ತಾ ಇಲ್ಲ. ಆ ಸ್ವೀಪರ್ ಲೇಡಿ ಕೇಳ್ತಾರೆ, ಇಲ್ಲಿ ನೋಡಮ್ಮ, ನಿನ್ಗೆ ನಿಮ್ ಅಕ್ಕ ಹತ್ರ ಹೋಗ್ಬೇಕಂತ ಅನ್ನಿಸ್ತಾ ಇದ್ಯಾ? ಹೋಗ್ಬೇಕಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಇವಾಗ್ಲೇ ಹೊರಟೋಗು. ನನ್ಗೆ ನೀನ್ ಬಿಟ್ಕೊಡಕ್ಕೆ ಮನ್ಸ್ ಬರ್ತಾ ಇಲ್ಲ. ನೀನ್ ನನ್ನ ಹತ್ರ ಬಂದಾಗಿಂದ ನನ್ ಮೊಮ್ಮಗಳ ತರನೇ ನಾನು ನಿನ್ನ ನೋಡ್ತಾ ಇದ್ದೀನಿ, ಅವಳ ಹೆಸರನ್ನ ಇಟ್ಟೆ ನಿನ್ನ ಕರಿತಾ ಇದ್ದೀನಿ. ನಿನ್ಗೆ ಇವಾಗ ಹೋಗ್ಬೇಕಂತ ಅನ್ಸಿದ್ರೆ ಹೊರಟೋಗು ಅಂತ ಹೇಳಿದ್ರೆ ನಮ್ ಹೀರೋನ್ ಅವ್ರ ತಂಗಿ ಸ್ವಲ್ಪ ಯೋಚನೆ ಮಾಡ್ತಾಳೆ. ಯಾಕಂದ್ರೆ ಅವತ್ತು ನಮ್ ಹೀರೋನ್ ಬಂದು ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಹೋದ್ಮೇಲೆ ಆ ಸ್ಯಾಂಡಿ ಅನ್ನೋನು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಆಲ್ಮೋಸ್ಟ್ ಸಾಯಿಸೋ ಸ್ಟೇಜ್ ಅಲ್ಲಿ ಇರ್ತಾನೆ. ಆದ್ರೆ ಅವಾಗ ತಾನೇ ಸ್ವೀಪರ್ ಲೇಡಿ ಬಂದು ಇವಳನ್ನ ಕಾಪಾಡ್ಕೊಂಡು ಹೋಗಿರ್ತಾರೆ. ಕಾಪಾಡ್ಕೊಂಡು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಒಂದು ಚಿಕ್ಕ ಮಗು ತರನೇ ನೋಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಅವ್ರ ಮೊಮ್ಮಗಳ ತರನೇ ನೋಡ್ಕೊಂಡಿರ್ತಾರೆ. ಅವ್ರು ತಿನ್ನವಾಗ ಭಯ ಒರ್ಸೋದೇ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋದನ್ನ ಕೊಡ್ಸೋದೇ ಆಗಿರ್ಬೋದು, ಅದನ್ನೆಲ್ಲ ಮಾಡಿರ್ತಾರೆ. ಅದ್ರಲ್ಲೂ ನಿದ್ದೆನಲ್ಲಿ ನಮ್ ಹೀರೋನ್ ಅವ್ರ ತಂಗಿ ತುಂಬಾನೇ ಭಯ ಪಟ್ಟಾಗಲ್ಲ ಇವರೇ ಪಕ್ಕದಲ್ಲಿ ಹಗ್ ಮಾಡ್ಕೊಂಡು ಮಲಗಿಸ್ಕೊಂಡು ತುಂಬಾನೇ ಸಮಾಧಾನ ಎಲ್ಲ ಮಾಡಿರ್ತಾರೆ. ಅದರಿಂದನೇ ಈಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು, ಇಲ್ಲ ನಾನು ನಮ್ಮ ಅಕ್ಕ ಹತ್ರ ಹೋಗಲ್ಲ, ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿ ಆ ಸ್ವೀಪರ್ ಲೇಡಿನ ಹಗ್ ಮಾಡ್ಕೊಂಡು ಅವ್ರ ಜೊತೆನೆ ಇದ್ಬಿಡ್ತಾರೆ. ಅದಾದ್ಮೇಲೆ ಕಾರು ಹಂಗೆ ಮುಂದಕ್ಕೆ ಹೊರಟೋಗುತ್ತೆ. ನಮ್ ಹೀರೋಯಿನ್ ಅಲ್ಲಿಂದ ನೋಡ್ಕೊಂಡೇ ಇವ್ರು ಹೋಗೋದು. ಸ್ಟ್ರೇಟ್ ಆಗಿ ಅವರು ನಮ್ ಹೀರೋ ಅವ್ರ ಅಮ್ಮ ಇರ್ತಾರಲ್ವಾ ಹಾಸ್ಪಿಟಲ್ಗೆ ಹೋಗೋದು. ಅಲ್ಲಿ ಯಾವ್ದೋ ಒಂದು ಡಾರ್ಕ್ ಆಗಿರೋ ರೂಮ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಯಾರಿಗೋ ಕರೆದು ಇವ್ರು ಹೇಳ್ತಾ ಇರ್ತಾರೆ, ನೋಡಿ ನಾವಿವಾಗ ಇಲ್ಲೇ ಪಕ್ಕದಲ್ಲಿರೋ ಜಮ್ನಿ ಅನ್ನೋ ಹೋಟೆಲ್ಗೆ ಹೋಗ್ತಾ ಇದೀನಿ, ದಯವಿಟ್ಟು ಇದನ್ನ ಯಾರಿಗೂ ಹೇಳ್ಬೇಡಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನಮ್ ಹೀರೋ ಅವ್ರಮ್ಮ ಚೆನ್ನಾಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಅವ್ರ ಆ ಕಡೆ ಹೋಗ್ಬೇಕಾದ್ರೆ ಅಡ್ಡಲ್ಲಿ ಡೋರ್ ಹತ್ರ ನಿಂತ್ಕೊಂಡು ಸ್ವೀಪರ್ ಲೇಡಿ ಏನೆಲ್ಲ ಮಾತಾಡ್ತಾರೆ ಅಂತ ಕೇಳಿಸ್ಕೊಂತಾನೆ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋನ್ ಅವ್ರನ್ನ ತಂಗಿನ ಕರ್ಕೊಂಡು ಸ್ವೀಪರ್ ಲೇಡಿ ಅಲ್ಲಿಂದ ರೂಮ್ ಇಂದ ಹೊರಗಡೆ ಹೋಗ್ಬೇಕಂದ್ರೆ ನಮ್ ಹೀರೋ ಅವ್ರ ಅಮ್ಮ ಕೂಡ ಅವ್ರನ್ನೇ ಫಾಲೋ ಮಾಡ್ಕೊಂಡು ಓಡೋಗ್ತಾ ಇರ್ತಾರೆ. ಒಂದ್ ಸ್ಟೇಜ್ ಅವ್ರ ಕಾಲನೇ ಇಟ್ಕೊಂಡ್ಬಿಡ್ತಾರೆ. ಬೇಡ, ನನ್ನ ಬಿಟ್ಬಿಟ್ಟು ಹೋಗ್ಬೇಡ, ನನ್ನ ನೋಡ್ಕೊಳ್ತಾ ಇರೋದು ನೀನೇ ತಾನೆ, ನೆನೆ ನನ್ ಲವರ್ ಬಂದಿದ್ರು, ಅವ್ರು ಹೇಳಿದ್ರು ಇನ್ಮೇಲೆ ನೋಡ್ಕೊಳಕ್ ಆ ಸ್ವೀಪರ್ ಲೇಡಿ ಬರಲ್ಲ, ಬೇರೆಯವ್ರನ್ನ ನೋಡ್ತೀನಿ ಅಂತ ಹೇಳ್ತಾ ಇದ್ರು, ಪ್ಲೀಸ್ ನೀನೇ ಬಂದ್ ನನ್ನ ನೋಡ್ಕೊ ಅಂತ ಹೇಳಿದ್ರೆ ಆ ಸ್ವೀಪರ್ ಲೇಡಿ ಹೇಳ್ತಾರೆ, ಇಲ್ಲ ನೋಡಮ್ಮ, ದಯವಿಟ್ಟು ನನ್ ಕಾಲ್ನ ಬಿಡು, ನಾನೊಬ್ಬರನ್ನ ಕಾಪಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದಾಗ ತಕ್ಕಂತಾನೆ ನಮ್ ಹೀರೋ ಹೇಳಿರ್ತಾನಲ್ಲ, ನಾನೊಬ್ಬರನ್ನ ಕಾಪಾಡ್ಬೇಕು ಅಂತ ಹೇಳಿ, ಅದು ಇವ್ರಿಗೆ ನೆನಪು ಬರುತ್ತೆ. ನೆನೆ ನನ್ ಲವರ್ ಕೂಡ ಇದೇ ಮಾತನ್ನ ಹೇಳಿದ್ರು, ಅವ್ರು ಕೂಡ ಯಾರನ್ನ ಕಾಪಾಡ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು, ಆಗ ನೀವು ಹಂಗೆ ಹೇಳ್ತಾ ಇದೀರಾ ಅಂದಾಗ ಸ್ವೀಪರ್ ಲೇಡಿಗೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಅವರೇ ನಿನ್ ಲವರ್ ಅಲ್ಲ, ಅವ್ರು ನಿನ್ ಮಗ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಫಸ್ಟ್ ನೀವು ಅದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿನ್ಗೋಸ್ಕರ ನಿಮ್ ಮಗ ಎಷ್ಟೆಲ್ಲಾ ಕಷ್ಟ ಪಡ್ತಿದ್ದಾನೆ, ನಮ್ ತಾಯಿ ಅಂತ ಅವ್ನು ಇಷ್ಟೆಲ್ಲಾ ನೋಡ್ತಿದ್ದಾನೆ, ಆದ್ರೆ ನೀವ್ ಯಾಕೆ ಅನ್ನೋ ಮಗ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದನ್ನ ಯಾಕೆ ನೀವು ಯೋಚನೆ ಮಾಡಿ ನೋಡ್ತಾ ಇಲ್ಲ, ಫಸ್ಟ್ ಅದನ್ನ ಯೋಚನೆ ಮಾಡಿ, ನಿಮ್ ಮಗನ ಕಷ್ಟ ಪಡಿಸ್ಬೇಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ವೀಪರ್ ಲೇಡಿ ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ನಿಮ್ ಮಗ ಕಂಡಿಡಿಬೇಕು ಅಂತ ಅನ್ಕೊಂತ ಇರೋದು ನನ್ ಮಗ ನಾನೇ, ಇವಾಗ ನಾನೇನಾದ್ರೂ ಹೋಗಿಲ್ಲ ಅಂದ್ರೆ 2 ಪ್ರಾಣಕ್ಕೆ ತೊಂದರೆ ಆಗ್ಬಿಡುತ್ತೆ. ನನ್ ಮಗ ಒಂದ್ ಹುಡುಗಿನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾನೆ, ಆ ಹುಡುಗಿನ ಕಾಪಾಡ್ಬೇಕು ಅಂತ ನಾನ್ ನೋಡ್ತಾ ಇದೀನಿ, ಇನ್ ಕೇಸ್ ಅದಾಗಿಲ್ಲ ಅಂದ್ರೆ ಅವನು ಸತ್ತೋಗ್ತಾನೆ, ಆ ಹುಡುಗಿನ ಕೂಡ ಸಾಯಿಸ್ಬಿಡ್ತಾನೆ, ದಯವಿಟ್ಟು ನಾನು ಇವಾಗ ಹೋಗ್ಬೇಕು, ನನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಇವಾಗ ಹೀರೋ ಅವ್ರ ಅಮ್ಮಗೆಲ್ಲ ಸ್ವಲ್ಪ ನೆನಪು ಬರ್ತಾ ಇರುತ್ತೆ, ನನ್ ಮಗನ ಅಂತ ಹೇಳಿ ಯೋಚನೆ ಮಾಡಿದವರು ಇದಕ್ಕೂ ಮುಂಚೆ ನಮ್ ಹೀರೋ ಬಂದು ತುಂಬಾನೇ ಎಮೋಷನಲ್ ಆಗೆಲ್ಲ ಮಾತಾಡಿರ್ತಾನಲ್ಲ, ಅದನ್ನೆಲ್ಲ ನೆನ್ಸಿ ನೋಡ್ತಾರೆ. ಹಂಗಾರೆ ನನ್ ಮಗನೇನಂತ ತುಂಬಾ ಫೀಲ್ ಮಾಡ್ಬಿಟ್ಟು ಸ್ವೀಪರ್ ಲೇಡಿನ ಬಿಡ್ತಾನೆ ಇಲ್ಲ, ನೀವು ಬೇಡ ಹೋಗ್ಬೇಡಿ ಅಂತ. ಆದ್ರೆ ಸ್ವೀಪರ್ ಲೇಡಿ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ, ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ ಹೀರೋ ಅವ್ರ ಅಮ್ಮನ ಸ್ವಲ್ಪ ಫೋರ್ಸ್ ಆಗಿ ತಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದರಿಂದ ನಮ್ ಹೀರೋ ಅವ್ರ ಅಮ್ಮಗೆ ತಲೆ ಬಂದು ಗೋಡೆಗೆ ತಗಲ್ಬಿಡತ್ತೆ, ಅವರಲ್ಲೇ ಬಿದ್ಬಿಡ್ತಾರೆ. ಅದಾದ್ಮೇಲೆ ಹಾಸ್ಪಿಟಲ್ ಅವರೇ ಅವ್ರನ್ನ ಕರ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನಮ್ ಹೀರೋಗೆಲ್ಲ ಹೇಳ್ತಾರೆ. ಸ್ವಲ್ಪ ಹೊತ್ತಲ್ಲಿ ನಮ್ ಹೀರೋ ಕೂಡ ಹಾಸ್ಪಿಟಲ್ಗೆ ಬಂದ್ಬಿಡ್ತಾರೆ. ಬಂದಿದ ತಕ್ಷಣ ಅವ್ರ ಅಮ್ಮಗಿನ್ನು ನೆನ್ಪಿಲ್ಲ ಅಂತ ಅನ್ಕೊಂಡಿರೋದಾದ್ರು ಅವರಮ್ಮ ಮಗನೇ ಅಂತ ಮಾತಾಡಿಸ್ತಾರೆ. ನಮ್ ಹೀರೋಗ್ ಸಖತ್ ಆಶ್ಚರ್ಯ, ನಮ್ಮಮ್ಮ ನನ್ನ ಕಂಡಿಡಿದ್ ಬಿಟ್ರ ಅಂತ ಹೇಳಿ ಅವರಮ್ಮ ಹೇಳ್ತಾರೆ, ಹೌದಪ್ಪ ನನಗೆ ನಿನ್ ಮಗ ಅಂತ ಗೊತ್ತಾಯ್ತು, ಆದ್ರೆ ಎಷ್ಟು ದಿನ ನೆನಪಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಇದ್ರೂ ನಾನು ನಿನ್ನ ಹತ್ರ ಹೇಳ್ಬೇಕಾಗಿರೋ ಒಂದು ಮುಖ್ಯವಾದ ವಿಷಯನ ಹೇಳ್ತೀನಿ. ಆ ಸ್ವೀಪರ್ ಲೇಡಿ ಬಂದು ಯಾರನ್ನೋ ಕಾಪಾಡ್ಬೇಕು ಅಂತ ಹೇಳ್ತಾ ಇದ್ರು, ಪ್ಲಸ್ ಆ ಜಮಿನಿ ಅನ್ನೋ ಹೋಟೆಲ್ಗೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ನಿನ್ಗೆ ಹೆಲ್ಪ್ ಮಾಡಕ್ಕೆ ನನ್ಗೆ ಅದೊಂದೇ ಅಪ್ಪ ಆಗೋದು ಅಂತ ಹೇಳಿದಾಗ ನಮ್ ಹೀರೋಗೆ ತುಂಬಾನೇ ಎಮೋಷನಲ್ ಆಗ್ಬಿಡುತ್ತೆ. ಅಮ್ಮ ನೀನ್ ನನ್ಗೆ ತಿರುಗ್ ಬಂದಿರೋದೇ ಸಾಕು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮನು ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲಿ ನಾನು ನಿನ್ನ ಎದೆ ಬಡಿತನ ಕೇಳಿಸ್ಕೊಂಡಿದ್ದೆಪ್ಪ, ಅವಾಗ ಎಷ್ಟು ಸಮಾಧಾನ ಆಗ್ತಾ ಇತ್ತಂದ್ರೆ ಅಷ್ಟು ಸಮಾಧಾನ ಆಗ್ತಾ ಇತ್ತು, ಆದ್ರೆ ಇವಾಗ ನನ್ನಿಂದ ನೀನ್ ಎಷ್ಟೆಲ್ಲಾ ನೋವು ಅನ್ಭವಿಸ್ತಾ ಇಲ್ವಾ, ಅದೇ ಹೃದಯದಲ್ಲಿ ನೀನ್ ಎಷ್ಟೆಲ್ಲಾ ನೋವು ಅನ್ಭವಿಸ್ತಾ ಇದ್ದೆ ಅಲ್ವಾ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ. ನಮ್ ಹೀರೋನು ತುಂಬಾನೇ ಎಮೋಷನಲ್ ಆಗ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋನ್ಗೆ ವಿಷಯನ ಕಾಲ್ ಮಾಡಿ ಹೇಳ್ತಾನೆ, ಈ ತರ ಜೆಮಿನಿ ಅನ್ನೋ ಹೋಟೆಲ್ಗೆ ಹೋಗು ಅಂತ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಆ ಕಡೆಗೆ ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಸ್ಯಾಂಡಿ ಅನ್ನೋನ್ನ ತೋರಿಸ್ತಾರೆ. ಅವ್ನ್ ಬಂದು ಅವ್ರ ಅಮ್ಮ ಮನೆ ಇತ್ತಲ್ವಾ, ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಅವ್ರ ತಂಗಿ ಎಲ್ಲ ಇದ್ರಲ್ಲ, ಆ ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸುತ್ತಮುತ್ತ ನೋಡಿದ್ರೆ ಅಲ್ಲಿ ನಮ್ ಹೀರೋಯಿನ್ ಅವ್ರ ತಂಗಿ ಇದ್ಲು ಅಂತ ಇವನಿಗೆ ಗೊತ್ತಾಗುತ್ತೆ. ಅಮ್ಮ ನನ್ಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ, ನಾನ್ ಸಾಯಿಸ್ಬೇಕು ಅಂತ ಹುಡುಕ್ತಾ ಇರೋ ಒಂದು ಹುಡುಗಿನ ನೀನ್ ಕರ್ಕೊಂಬಂದ್ ಕಾಪಾಡ್ತಾ ಇದ್ದೆ ಅಲ್ವಾ ಅಂತ ಹೇಳಿ ಸಖತ್ ಕೋಪ ಪಟ್ಟವನು ಅವ್ರಮ್ಮ ನೋಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ್ ಕೂಡ ಸ್ಟ್ರೇಟ್ ಆಗಿ ಹೋಟೆಲ್ ಹತ್ರ ಹೊರಟೋದ್ರು, ಹೆಸರನ್ನ ಕಂಡು ಹಿಡ್ಕೊಂಡು ರೂಮ್ ಹತ್ರ ಕೂಡ ಹೊರಟೋದ್ರು. ನೋಡಿದ್ರೆ ಸ್ವೀಪರ್ ಲೇಡಿನೇ ಬಂದು ಡೋರ್ ನ ಓಪನ್ ಮಾಡುದು, ಒಳಗಡೆ ಹೋಗಿ ನೋಡಿದ್ರೆ ನಮ್ ಹೀರೋನ್ ಅವ್ರ ತಂಗಿ ಇಲ್ಲ, ಆದ್ರೆ ಆ ಲೇಡಿಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಡ್ತಾರೆ. ಮೇಲೆ ಟೆರೆಸ್ ಮೇಲೆ ಹೋಗೋದು, ನಮ್ ಹೀರೋನ್ ಕೂಡ ಓಡಿಸ್ಕೊಂಡ್ ಮೇಲೆ ಹೋಗ್ತಾರೆ. ಇಲ್ಲಿ ನೋಡಿ ದಯವಿಟ್ಟು ನನ್ ತಂಗಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನನ್ ಮಗ ಬಂದು ನಿನ್ ತಂಗಿನ ಕಂಡಿಡ್ಬಿಟ್ಟ, ನಿನ್ ತಂಗಿಗೆ ನನ್ ಮಗದಿಂದ ಅಪಾಯ ಇದೆ, ಅದನ್ನ ತಪ್ಪಿಸ್ಬೇಕಂತ ಹೇಳಿನೇ ನಾನು ಇತ್ರ ಅವಳನ್ನ ತಪ್ಪಿಸ್ತಾ ಇರೋದು, ಅವನೇನಾದ್ರೂ ಕಂಡಿಡಿದ್ ಬಿಟ್ರೆ ಅಷ್ಟೊಳ್ ಪ್ರಾಣಕ್ಕೆ ಅಪಾಯ ಆಗ್ಬಿಡುತ್ತೆ, ಇನ್ನು ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ನಾನ್ ನಿಮ್ಗೆ ಹೇಳಿದ್ರೆ ಕೂಡ ಅದೇ ಪ್ರಾಬ್ಲಮ್ ಆಗೋದು, ನೀನ್ ಕರ್ಕೊಂಡೋಗಿ ನಿಮ್ ಜೊತೆ ಇಟ್ಕೊಳ್ತೀರಾ, ಆದ್ರೆ ನನ್ ಮಗ ಸುಮ್ನೆ ಇರ್ತಾನ, ಒಂದಲ್ಲ ಒಂದಿನ ಸಾಯಿಸ್ಬಿಡ್ತಾನೆ, ಅದರಿಂದಾನೇ ನಾನು ಅವಳನ್ನ ಯಾರಿಗೂ ಗೊತ್ತಿಲ್ದಿರೋ ಜಾಗದಲ್ಲಿ ಇಟ್ಟಿದ್ದೀನಿ, ಅವಳು ಎಲ್ಲಿದ್ದಾಳೆ ಅಂತ ಹೇಳಲ್ಲ. ಇಷ್ಟಕ್ಕೂ ಹೇಳ್ಬೇಕಂದ್ರೆ ಅವಳು ನಿನ್ ತಂಗಿ ಅಲ್ಲ, ಅವಳು ನನ್ ಮೊಮ್ಮಗಳು ಇವನ ತರ ನಾನ್ ನೋಡ್ತಾ ಇದ್ದೀನಿ ಅಂದಾಗ ನಮ್ ಹೀರೋನ್ಗೆ ಚೆನ್ನಾಗೇ ಅರ್ಥ ಆಗ್ತಿದೆ, ಅವ್ರು ಸತ್ತೋಗಿರೋ ಮೊಮ್ಮಗಳ ತರನೇ ನನ್ ತಂಗಿನ ನೋಡ್ತಾ ಇರೋದು, ಅಷ್ಟೇ ಪ್ರೀತಿಯಿಂದ ಇಷ್ಟು ದಿನ ನೋಡ್ಕೊಂಡಿದ್ದಾರೆ ಅಂತ. ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ 2 ವರ್ಷ ನೀವು ನನ್ ತಂಗಿನ ನೋಡ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಪ್ರೀತಿ ಬೆಳೆಸ್ಕೊಂಡಿದ್ದೀರಾ, ಇನ್ನು ಹುಟ್ಟದಾಗಿಂದ ನಾನ್ ಜೊತೆಗಿದ್ದೀನಿ ಅಂತ ಹೇಳಿದ್ರೆ ನಾನು ಅಷ್ಟು ಅಸಾಲ್ಟ್ ಆಗಿ ನನ್ ತಂಗಿನ ಬಿಟ್ಬಿಡ್ತೀನ,
ಟೈಮ್ ನಾನು ಮಿಸ್ ಮಾಡ್ಕೊಂಡಿರೋದಕ್ಕೆ ತುಂಬಾನೇ ಫೀಲ್ ಮಾಡ್ತಾ ಇದೀನಿ. ದಯವಿಟ್ಟು ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಹೇಳಿ ನಾನು ಅವಳನ್ನ ಹುಷಾರಾಗಿ ನೋಡ್ಕೊಂತೀನಿ. ಆತರ ಅವಳು ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ರೆ ನನ್ನ ಪ್ರಾಣನ ಕೊಟ್ಟು ನನ್ನ ತಂಗಿನ ನಾನು ಕಾಪಾಡ್ಕೊಂತೀನಿ. ದಯವಿಟ್ಟು ಅವಳು ಎಲ್ಲಿದ್ದಾಳೆ ಹೇಳಿ ಅಂತ ಹೇಳಿದಾಗ ಈ ಲೇಡಿ ಕೂಡ ಸ್ವಲ್ಪ ಮನ್ಸ್ ಕರಗ್ದಂಗೆ ಇರುತ್ತೆ. ಆಲ್ಮೋಸ್ಟ್ ಹೇಳೋ ತರ ಬಂದ್ಬಿಡ್ತಾರೆ. ಆದ್ರೆ ಇಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ ಹೀರೋಯಿನ್ ಏನ್ ಅರ್ಥ ಆಗ್ತಲ್ಲ ಯಾಕೆ ಈ ತರ ಹೇಳ್ತಿದಾರೆ ಅಂತ. ಹಿಂದೆ ತಿರುಗಿ ನೋಡಿದ್ರೆ ಸ್ಯಾಂಡಿ ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ. ಇದ್ದ ನೋಡಿ ಹೀರೋಯಿನ್ ಅರ್ಥ ಮಾಡ್ಕೊಂತಾಳೆ, ಓ ಅದಕ್ಕೆ ಇವ್ರು ಹೇಳ್ತಾ ಇಲ್ಲ ಅಂತ. ಆಲ್ಮೋಸ್ಟ್ ಅವನ್ನ ನೋಡ್ಬಿಟ್ಟು ಗನ್ ಎತ್ಬೇಕು ಅಂತ ನೋಡ್ತಾರೆ ನಮ್ ಹೀರೋಯಿನ್. ಇದ್ರೂನು ತಾಯಿ ಮುಂದೆ ಮಗನ್ನ ಇತ್ರಲ್ಲ ನೋಡೋದಕ್ಕೆ ಹೆಂಗೆ ಅಂತ ಹೇಳಿ ಗನ್ನ ಎತ್ತೋದಿಲ್ಲ, ಸೈಲೆಂಟ್ ಆಗಿ ಬಿಟ್ಬಿಡ್ತಾರೆ. ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ ನಿನ್ ಮಗಳ ಸಾವಿಗೆ ಕಾರಣ ಆಗಿರೋ ಎಲ್ಲರೂ ನೀನ್ ಪ್ರತಿಕಾರ ತೀರ್ಸ್ಕೊಂಡಿದ್ಯಾ. ನನ್ ತಂಗಿನೂ ಒಂದ್ ವಿದ್ದಲ್ಲಿ ಕಾರಣನೇ. ಹೇಳ್ಬೇಕಂದ್ರೆ ನನ್ ತಂಗಿನ ನೋಡ್ಕೊಬೇಕಾಗಿರೋದು ನಾನೇ. ಆದ್ರೆ ಆ ಟೈಮಲ್ಲಿ ನನ್ ಜೊತೆ ಗಿಲ್ದೇ ಇರೋದು ನನ್ ಪ್ರಾಬ್ಲಮ್ ತಾನೆ. ನನ್ನ ಬೇಕಾಗಿದ್ರು ಏನಾದ್ರು ಮಾಡ್ಕೋ, ಆದ್ರೆ ದಯವಿಟ್ಟು ನನ್ ತಂಗಿನೇನು ಮಾಡ್ಬೇಡ, ದಯವಿಟ್ಟು ನನ್ ತಂಗಿನ ಬಿಟ್ಬಿಡು ಅಂತ ಕೇಳ್ತಾರೆ. ಆಗ ಸ್ಯಾಂಡಿ ಕೇಳ್ತಾನೆ, ಒಂದು ವೇಳೆ ಅವತ್ತು ಆ ಘಟನೆ ನಡೆದಾಗ ನನ್ ಮಗಳಲ್ದೆ ನಿನ್ ತಂಗಿ ಇದ್ದಿದ್ರೆ ನೀನ್ ಇದೇ ತರ ಮಾತಾಡ್ತಾ ಇದ್ದ, ಇದೇ ತರ ಅವ್ರ ಮೇಲೆಲ್ಲ ಪ್ರತಿಕಾರ ತೀರ್ಸ್ಕೊಳ್ದೆ ಬಿಟ್ಬಿಡ್ತಾ ಇದ್ದ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅಲ್ಲಿ ಆ ಸಂದರ್ಭನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಅದಕ್ಕಾಗಿರೋ ಪ್ರತಿಯೊಂದು ಜವಾಬ್ದಾರಿ ನಂದೇ ತಪ್ಪು ಅಂತ ನಾನು ಎತ್ಕೊಳ್ತಾ ಇದ್ದೆ. ಯಾಕಂದ್ರೆ ನನ್ನ ತಂಗಿನ ನನ್ನ ಹತ್ರ ಬಿಡಬಾರ್ದಾಗಿತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವತ್ತು ಆ ಜಾಗದಲ್ಲಿ ಇದ್ದು ನೀನು ಅದೇ ತರ ಯೋಚನೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಿನ್ ಮಗಳು ಸಾಯೋದಕ್ಕೂ ಮುಂಚೆ ಅವಳು ನಿನ್ನ ನೋಡಿದ್ಲು. ಯಾಕಂದ್ರೆ ನೀನು ಆಪೋಸಿಟ್ ಅಲ್ಲಿರೋ ಆ ಪ್ಲಾಟ್ಫಾರ್ಮ್ ಮೇಲೆನೆ ಇದ್ದೆ. ಅವತ್ತೇನಾದ್ರೂ ನೀನ್ ಆ ಪಿಕ್ ಪಾಕೆಟ್ ಮಾಡದೇ ಇದ್ದಿದ್ರೆ, ಆ ಪೊಲೀಸರು ಬಂದು ನಿನ್ನ ಹಿಡಿದೇ ಇದ್ದಿದ್ರೆ ನೀನ್ ಅವತ್ತೋಗಿ ನಿನ್ ಮಗಳನ್ನ ನೀನ್ ಕಾಪಾಡ್ಕೋಬಹುದಾಗಿತ್ತು. ಆದ್ರೆ ಅವತ್ ನೀನ್ ಆತರ ತಪ್ಪಾದ ಕೆಲಸ ಮಾಡಿದ್ರಿಂದ ತಾನೇ ನಿನ್ನ ಹತ್ರ ಪ್ಲಾಟ್ಫಾರ್ಮ್ ನ ದಾಟ್ಕೊಂಡು ಹೋಗಕ್ಕಾಗಿಲ್ಲ. ಪೊಲೀಸರು ಬಂದು ನಿನ್ನ ಹಿಡಿದಿದ್ದು, ನಿನ್ ಕಣ್ ಮುಂದೆ ನಿನ್ ಮಗಳ ಹತ್ರ ಸತ್ತಿದ್ದು, ನಿನ್ ಮೇಲೆ ನೀನ್ ತಪ್ಪಿಟ್ಕೊಂಡು ಪಬ್ಲಿಕ್ ನ ನೀನು ಬ್ಲೇಮ್ ಮಾಡ್ತಾ ಇದೀಯಾ. ಆತರ ಯಾರೇ ಒಬ್ಬ ಸ್ಟ್ರೇಂಜರ್ ಬಂದ ಹತ್ರ ನಡ್ಕೊಂಡಾಗ ಎಂತವ್ರಿಗೂ ಅದ್ರ ಗೊತ್ತಾಗಲ್ಲ. ಅದ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವನ ಹತ್ರ ತಪ್ಪು ಮಾಡ್ದ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಲ್ಲಿ ಪಶ್ಚಾತ್ತಾಪ ಆಯ್ತು, ಕಾಪಾಡಕ್ ಆಗಿಲ್ವೇ ಅಂತ ಹೇಳಿ. ಬಟ್ ನೀನ್ ಅದನ್ನ ನೆನ್ಸ್ ನೋಡಿಲ್ಲ. ನಿನ್ ಮಗಳ ಸಾವಿಗೆ ಅವ್ರನ್ನೆಲ್ಲ ಕಾರಣ ಅಂತ ಹೇಳಿ ಅವ್ರನ್ನೆಲ್ಲ ಸಾಯಿಸಿ ಅದ್ರಲ್ಲಿ ನೀನೊಂದು ಸಂತೋಷನ ಕಾಣ್ತಾ ಇದೀಯಾ. ನೀನ್ ಮಾಡಿದ್ದೆ ತಪ್ಪು ಅಂತ ಹೇಳ್ತಾರೆ. ಆದ್ರೆ ಸ್ಯಾಂಡಿ ಯಾವ್ದನ್ನು ಒಪ್ಕೊಳ್ತಾ ಇಲ್ಲ. ಎಲ್ಲದಕ್ಕೂ ಕಾರಣ ಆ ಪಬ್ಲಿಕ್ ನಿನ್ ತಂಗಿನೇ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ನಾನ್ ಅವತ್ತು ನಿನ್ ತಂಗಿನ ಸಾಯಿಸ್ಬೇಕು ಅಂತ ಹೋದಾಗ ಕೂಡ ಅವಳು ಬಂದು ನಿನ್ನ ಹೆಸರ್ನ ನಮ್ಮ ಅಕ್ಕ ಅಕ್ಕ ಅಂತ ಹೇಳಿ ನಿನ್ನ ಹೆಸರ್ನಾನೆ ಕರಿತಾ ಇದ್ಲು. ಅವಾಗ ನೀನ್ ಎಲ್ಲೋಗಿದ್ದೆ? ಇವಾಗ ಏನಾದ್ರೂ ನಿನ್ನ ಗನ್ ಎತ್ಕೊಂಡು ನನ್ನ ಶೂಟ್ ಮಾಡಿ ಸಾಯಿಸಿಲ್ಲ ಅಂತಂದ್ರೆ ನಾನ್ ನಿಜವಾಗ್ಲೂ ಒಂದಿನ ನಿನ್ ತಂಗಿನ ಸಾಯಿಸ್ಬಿಡ್ತೀನಿ, ಅವಳು ಕತ್ತಿಸ್ಕಿನೇ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರ್ಸ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಹೀರೋನ್ಗೆ ಕೋಪ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಗನ್ನೆತ್ತಿ ತೋರ್ಸೇ ಬಿಟ್ಲು. ಅವ್ನು ಹೇಳ್ತಾನೆ, ನೋಡ್ದ ನಿನ್ ತಂಗಿ ಪ್ರಾಣಕ್ ಬಂದಿದ್ದಕ್ಕೋಸ್ಕರ ನೀನ್ ಈ ತರ ಗನ್ನೆತ್ತಿ ನನ್ಗೆ ಶೂಟ್ ಮಾಡ್ಬೇಕು ಅಂತ ನೋಡ್ದಲ್ವಾ, ಇದನ್ನೇ ನಾನ್ ಅವತ್ ಮಾಡಿದ್ದು. ನನ್ ಮಗಳ ಸಾವಿಗೆ ಕಾರಣ ಆಗಿರೋರ್ನ ನಾನ್ ಸಾಯಿಸಿದೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋಯಿನ್ ಅಂತೂ ಗನ್ ನಿಲ್ಲಿಸ್ತಾ ಇಲ್ಲ. ಇವ್ನು ಇನ್ನೂ ಟೆನ್ಷನ್ ಆಗೋ ತರ ಮಾತಾಡ್ತಾನೆ ಇರ್ತಾನೆ. ದಯವಿಟ್ಟು ನನ್ನ ಸಾಯಿಸ್ಬಿಡು, ನನ್ನ ಸಾಯಿಸಿಲ್ಲ ಅಂತಂದ್ರೆ ನಾನ್ ನಿನ್ ತಂಗಿನ ಸಾಯಿಸ್ಬಿಡ್ತೀನಿ ಅಂತ. ನಮ್ ಹೀರೋಯಿನ್ಗೂ ಕೋಪ ಬರುತ್ತೆ. ಆದ್ರೆ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾಳೆ, ಇವಾಗ ನಾನೇನಾದ್ರೂ ಅವ್ನ ಶೂಟ್ ಮಾಡ್ಬಿಟ್ರೆ ಅವ್ನಿಗೂ ನನ್ಗೂ ಏನ್ ವ್ಯತ್ಯಾಸ ಇರುತ್ತೆ? ನಾನು ತಪ್ಪು ಮಾಡ್ದಂತಾನೆ ಆಗುತ್ತೆ. ಶೂಟ್ ಮಾಡ್ಬಾರ್ದು, ಇವ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ನ ಕೈಗೆ ಬೇಡಿ ಹಾಕಕ್ಕೆ ಅಂತ ಹತ್ರ ಹೋಗ್ತಾಳೆ. ಆದ್ರೆ ಅವ್ನ್ ಟಕ್ಕಂತ ಅವಳನ್ನೇ ಹಿಡಿದು ಅವಳ ಕತ್ತಿಗೆ ಅವ್ನ ಯಾವಾಗ ಇಟ್ಕೊಂಡಿರ್ತಾನಲ್ಲ ಒಂದು ವೈರ್ನ, ಅದನ್ನ ಯೂಸ್ ಮಾಡಿ ಅವಳಿಗೆ ಸಾಯಿಸ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಸ್ವೀಪರ್ ಲೇಡಿ ಬಂದು ಇವ್ರನ್ನ ಕಾಪಾಡೋದಕ್ಕೆ ಆ ಸ್ಯಾಂಡಿ ಅವ್ನ ಕೈನ ಕಚ್ಬಿಡ್ತಾರೆ. ಅವ್ನ್ಗೆ ನೋವು ತಾಳಕ್ಕಾಗದೆ ನಮ್ ಹೀರೋಯಿನ್ ಸ್ವಲ್ಪ ಫೋರ್ಸ್ ಆಗಿ ಆ ಕಡೆ ತಳ್ತಾನೆ. ನೋಡಿ ನಮ್ ಹೀರೋಯಿನ್ ಹೋಗಿ ಗೋಡೆಗೆ ತಗಲ್ಸ್ಕೊಂಡು ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾಳೆ. ಅದಾದ್ಮೇಲೆ ಅವ್ರ ಅಮ್ಮನ ಬಂದು ಕೇಳ್ತಾನೆ, ಮರ್ಯಾದಾಗ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಡಮ್ಮ, ನನ್ ಮಗಳ ಸಾವಿಗೆ ಕಾರಣ ಆಗಿರೋರ್ನ ನಾನು ಹಂಗೆ ಬಿಟ್ಬಿಡ್ಬೇಕು ಅಂತ ಹೇಳ್ತೀರಾ? ನಾನ್ ಬಿಡೋದಿಲ್ಲ ಹೇಳು ಅಂದಾಗ ಅವ್ರಮ್ಮ ಏನು ಗೊತ್ತಿಲ್ದೇ ಇರೋ ತರ ಮಾತಾಡ್ತಾರೆ. ಇದ್ರೂ ಅವ್ರಮ್ಮ ಹೇಳ್ತಾರೆ, ಇಷ್ಟು ದಿನ ನನ್ ಮಗ ಅವ್ರ ಮಗಳ ಸಾವಿಗೆ ಕಾರಣ ಆಗಿರೋರ್ನ ಸಾಯಿಸ್ತಾ ಇದ್ದಾನೆ, ಬೇಜಾರಲ್ಲಿದ್ದಾನೆ ಅಂತ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ನೀನ್ ಈ ತರ ನನ್ಗೆ ಕತ್ತಿ ತೋರಿಸ್ತಾ ಇದೆಯಾ ಅಂತಂದ್ರೆ ನೀನು ಬೇಜಾರಲ್ಲಿಲ್ಲ, ಒಂದು ಸೈಕೋ ತರ ಚೇಂಜ್ ಆಗ್ಬಿಟ್ಟಿದ್ಯಾ. ನಿನ್ ಮಗಳು ಕಾರಣ ಆಗಿದ್ದಾರೆ ಅಂತ ಹೇಳಿ ಅವ್ರ ಹೆಸರನ್ನೆಲ್ಲ ಹೇಳ್ಕೊಂಡು ನೀನ್ ಅವ್ರನ್ನೆಲ್ಲ ಸಾಯಿಸೋ ತರ ಒಂದು ರಾಕ್ಷಸ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಬೈತಾರೆ. ಆದ್ರೂ ಇದನ್ನೆಲ್ಲ ಕೇಳೋ ತರ ಇಲ್ಲ. ದಯವಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಮ್ಮ, ನಾನು ಅವಳನ್ನ ಸಾಯಿಸ್ಬೇಕು ಅಂತಾನೆ ಕೇಳ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲಿ ಆ ಸ್ವೀಪರ್ ಅಲ್ಲಿ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ಏನಂದ್ರೆ ಅವತ್ತು ಅವ್ರ ಹಾಸ್ಪಿಟಲ್ ಅಲ್ಲಿ ಯಾರ ಹತ್ರನೂ ನಾನು ಜಮೀನ ಹೋಟ್ಲ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದು ಬೇರೆ ಯಾರ ಹತ್ರನೂ ಅಲ್ಲ, ನಮ್ ಹೀರೋನ್ ಅವ್ರ ಫ್ರೆಂಡ್ ನರ್ಸ್ ಲೇಡಿ ಇರ್ತಾರಲ್ಲ ಅವ್ರ ಹತ್ರನೇ. ನಾನು ಆ ಜಮೀನ ಹೋಟ್ಲ್ ಅಲ್ಲಿ 2 ರೂಮ್ ನ ಬುಕ್ ಮಾಡ್ತೀನಿ, ಒಂದು ನಿನ್ನ ಹೆಸರಲ್ಲಿ, ಇನ್ನೊಂದು ನನ್ನ ಹೆಸರಲ್ಲಿ. ನಿನ್ನ ಹೆಸರಲ್ಲಿ ಬುಕ್ ಮಾಡೋ ಹತ್ರನೇ ನಾನ್ ನಿಮ್ ಫ್ರೆಂಡ್ ಅಂದ್ರೆ ಹೀರೋನ್ ಅವ್ರ ತಂಗಿನ ಅಲ್ಲಿ ಇಟ್ಟಿರ್ತೀನಿ. ನಾನ್ ಬಂದು ನನ್ನ ಹೆಸರಲ್ಲಿ ಇರೋ ರೂಮ್ ಅಲ್ಲಿ ಇರ್ತೀನಿ. ಸೊ ಯಾರಾದ್ರೂ ಹುಡ್ಕೊಂಡ್ ಬಂದ್ರೆ ಕೂಡ ನನ್ನ ಹೆಸರಲ್ಲೇ ಹುಡ್ಕೊಂಡ್ ಬರೋದು, ನನ್ನ ಇಟ್ಕೊಂಡು ಹೋಗ್ತಾರೆ. ನಾನ್ ಹತ್ರ ಅಲ್ಲಿಂದ ಹೋದ್ಮೇಲೆ ಸ್ವಲ್ಪ ಬಿಟ್ಟು ನೀನ್ ಬಂದು ಹೀರೋನ್ ಅವ್ರ ತಂಗಿನ ಸೇಫ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿರ್ತಾಳೆ. ಅದೇ ತರನೇ ಸೇಮ್ ಆ ನರ್ಸ್ ಲೇಡಿ ಕೂಡ ಇವಾಗ ಮಾಡೋದು. ಅವಳು ಕೂಡ ಹೋಟೆಲ್ಗೆ ಬಂದಿರ್ತಾಳೆ. ಅಲ್ಲಿಂದ ನಮ್ ಹೀರೋನ್ ಅವ್ರ ತಂಗಿನ ಕರ್ಕೊಂಡು ಹೋಗ್ಬೇಕಂತ ನೋಡಿದ್ರೆ ಅವಳು ತುಂಬಾನೇ ಹಠ ಮಾಡ್ತಾಳೆ, ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋನ್ ಅವ್ರ ಫ್ರೆಂಡ್ ಬಂದು ಹೆಂಗೋಳನ್ನ ಸಮಾಧಾನ ಮಾಡಿ, ಫಸ್ಟ್ ನನ್ ಜೊತೆ ಬಾ, ನಾನು ನಿನ್ಗೆಲ್ಲ ಹೇಳ್ತೀನಿ, ಇನ್ನೊಂದ್ಸತಿ ನಾನು ನಿನ್ನ ಹತ್ರ ಬಿಟ್ಬಿಟ್ಟು ಹೋಗಲ್ಲ ಅಂತ ಸಮಾಧಾನ ಮಾಡಿ ಆ ಹೋಟೆಲ್ ಬಾಗ್ಲತ್ರನೇ ನಿಂತಿರ್ತಾರೆ. ಈಗ ಹಂಗೆ ಮೇಲೆ ತೋರಿಸ್ತಾರೆ. ಆ ಸ್ವೀಪರ್ ಲೇಡಿನೋ ಸ್ಯಾಂಡಿ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಮೇಲೆ ಯಾರೋ ಬರೋ ತರ ಸೌಂಡ್ ಕೇಳಿಸ್ತಾ ಇರುತ್ತೆ. ಅದು ಕೇಳಿಸ್ಕೊಂಡಿದ ತಕ್ಷಣ ಅಲ್ಲೇ ನಮ್ ಹೀರೋಯಿನ್ ಜ್ಞಾನ ತಪ್ಪಿ ಬಿದ್ದಿದ್ಲಲ್ಲ, ಫಸ್ಟ್ ಅವಳನ್ನ ತರ ಅಂತ ಸೈಡ್ ಹೇಳ್ಕೊಂಡೋಗಿ ಅಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಆದ್ರೆ ಅಲ್ಲಿ ಗೋಡೆ ಮೇಲೆ ಸ್ವೀಪರ್ ಲೇಡಿ ಕೂತಿರ್ತಾರೆ. ಹೀರೋ ಕೂಡ ಹೋಗ್ಬಿಟ್ಟು ಏನಮ್ಮ ಮಾಡ್ತಾ ಇದೀರಾ, ಆತರ ಎಲ್ಲ ಮಾಡ್ಬೇಡಿ, ದಯವಿಟ್ಟು ಕೆಳಗಡೆ ಇಳಿದ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅಮ್ಮ ಸಾಯೋದಕ್ಕೂ ಮುಂಚೆ ಅಲ್ಲಿ ಹಂಗೆ ಅವ್ರ ಮಗನ ತಿರುಗಿ ನೋಡ್ತಾರೆ. ಅಂದ್ರೆ ಸ್ಯಾಂಡಿಗೆ ಅರ್ಥ ಆಗೋಯ್ತು ಇವಾಗ ಅಮ್ಮ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅಂತ. ಅಮ್ಮ ಬೇಡ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಓಡ್ ಬರೋದಕ್ಕೂ ಅಮ್ಮ ಮೇಲಿಂದ ಕೆಳಗಡೆ ಬೀಳೋದಕ್ಕೂ ಸರಿಯಾಗಿರುತ್ತೆ. ಆಮೇಲೆ ಇಬ್ರು ಹಂಗೆ ಬಗ್ಗಿ ನೋಡ್ತಾರೆ. ಪಾಪ ಅಮ್ಮ ಮೇಲಿಂದ ಕೆಳಗಡೆ ಬಿದ್ದೇ ಬಿಟ್ಲು. ಅದಾದ್ಮೇಲೆ ಸ್ಯಾಂಡಿ ಅಲ್ಲಿಂದ ತಪ್ಪಿಸ್ಕೊಬೇಕು ಅಂತ ನೋಡಿದ್ರೆ ನಮ್ ಹೀರೋ ಅಲ್ಲಿಂದ ಓಡಿಸ್ಕೊಂಡು ಹೋಗ್ತಾರೆ. ಅವ್ನ್ ಕೆಳಗಡೆ ಹೋಗ್ಬಿಟ್ಟು ಅವ್ರ ಅಮ್ಮನ ನೋಡಿ, ಅಮ್ಮ ಯಾಕಮ್ಮ ಹಿಂಗ್ ಮಾಡ್ಕೊಂಡೆ ಅಂತ ಹೇಳಿ ಅವ್ರ ಅಮ್ಮ ಹತ್ರ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಈಗ ಅವ್ರು ಸ್ಟ್ರೇಟ್ ಆಗಿ ಹೋಟೆಲ್ ಬಾಗಿಲು ಮುಂದೆ ತಾನೇ ಬಿದ್ದಿರ್ತಾರೆ. ಅಲ್ಲೇ ನಮ್ಮ ಹೀರೋಯಿನ್ ಅವ್ರ ತಂಗಿ ಕೂಡ ಇರೋದು. ಹೀರೋಯಿನ್ ಅವ್ರ ತಂಗಿ ಕೂಡ ಹೋಗ್ಬಿಟ್ಟು, ಅಜ್ಜಿ
ಎದ್ದೇಳಿ ಅಜ್ಜಿ, ಯಾಕಜ್ಜಿ ಈ ತರ ಮಾಡ್ತಾ ಇದ್ದೀರಾ, ಯಾಕೆ ಈ ತರ ಮಲಗಿದೀರಾ, ಎದ್ದೇಳಿ ಎದ್ದೇಳಿ ಅಂತ ಹೇಳ್ತಾ ಇದ್ರೆ ಆ ಸ್ಯಾಂಡಿ ಕೂಡ ನಾನ್ ಸಾಯಿಸ್ಬೇಕನ್ನಿರೋಳು ನನ್ ಕಣ್ಮುಂದೆನೇ ಇದ್ದಾಳೆ ಅಂತ ಹೇಳಿ ಕತ್ತಿನ ರೆಡಿಯಾಗಿ ಕೈಲಿ ಇಟ್ಕೊಂಡಿರ್ತಾನೆ. ಆದ್ರೆ ಆ ಹುಡುಗಿ ಬಂದ್ಬಿಟ್ಟು ಅಜ್ಜಿ ನಾನಜ್ಜಿ ಇವನ ಬಂದಿದ್ದೀನಿ ಎದ್ದೇಳಜ್ಜಿ ಅಂತ ಹೇಳಿ ಆ ಸ್ಯಾಂಡಿ ಅವ್ರ ಮಗಳ ಹೆಸರನ್ನ ಹೇಳ್ಕೊಂಡು ಮಾತಾಡ್ತಾ ಇದ್ರೆ ಇವನ್ ಕಣ್ಗೆ ಅದ್ ಬಂದು ಅಂದ್ರೆ ನಮ್ ಹೀರೋ ಅವ್ರ ತಂಗಿ ಬಂದು ಅವ್ರ ಮಗಳ ತರನೇ ಕಾಣಿಸ್ತಾ ಇರ್ತಾನೆ. ಅರ್ಧ ಇವನು ಕರ್ಗೆ ಹೋಗ್ಬಿಟ್ಟ ನನ್ ಮಗಳೇ ನಾನು ತರ ನೋಡ್ತಾ ಇರ್ತಾನೆ. ಅವ್ನ್ ಎರಡು ಕೈನ ಎತ್ಕೊಂಡು ಆಲ್ಮೋಸ್ಟ್ ಹೀರೋನ್ ಅವ್ರ ತಂಗಿ ಮುಖ ಹತ್ರ ಎತ್ಕೊಂಡು ಹೋಗ್ತಾನೆ. ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಕೂಡ ಜಾಕೆ ಬಂದ್ಬಿಡ್ತಾರೆ. ಇವ್ನ ಈ ತರ ಕೈನ ಹತ್ರ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಎಲ್ಲೋ ನಮ್ ಹೀರೋಯಿನ್ ಅವ್ರ ತಂಗಿ ಕತ್ನ ಇಸ್ಕಕ್ಕೆ ಹೋಗ್ತಾ ಇದೇನೇನೋ ಅಂತ ಹೇಳ್ಬಿಟ್ಟು ಟಕ್ಕಂತ ಅವ್ನ ಕೈಗೆ ಶೂಟ್ ಮಾಡ್ಬಿಡ್ತಾರೆ. ಅವನಿಗೆ ಕೆಳಗಡೆ ಬಿದ್ದಿದ್ ಗ್ಯಾಪ್ ಅಲ್ಲಿ ಅವನನ್ನ ಅರೆಸ್ಟ್ ಮಾಡ್ಬಿಟ್ರು. ಆದ್ರೆ ನಮ್ ಹೀರೋಯಿನ್ ಅವ್ರ ತಂಗಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅಲ್ಲಿಂದ ಎದ್ದು ಓಡಕ್ಕೆ ಶುರು ಮಾಡ್ಬಿಟ್ಲು. ಅವ್ರ ತಂಗಿನ ನಮ್ ಹೀರೋಯಿನ್ ಫಾಲೋ ಮಾಡ್ಕೊಂಡು ಓಡೋಗ್ತಾ ಇದ್ದಾಳೆ. ಒಂದು ಟ್ರೈನ್ ಟ್ರ್ಯಾಕ್ ಇರುತ್ತೆ, ಆ ಟ್ರ್ಯಾಕ್ ನ ದಾಟಿ ನಮ್ ಹೀರೋಯಿನ್ ಅವ್ರ ತಂಗಿ ಓಡೋಗ್ತಾ ಇರ್ತಾಳೆ. ಆಕ್ಚುಲಿ ತಿರುಗ್ ನೋಡ್ಬಿಟ್ಟು ನಮ್ ಹೀರೋಯಿನ್ ಒಂಥರ ನೋಡ್ಕೊಂಡು ಅವಳು ಅಲ್ಲಿಂದ ಓಡೋಗ್ತಾ ಇದ್ದಾಳೆ. ನಮ್ ಹೀರೋಯಿನ್ ಏನ್ ಅರ್ಥ ಆಗ್ತಿಲ್ಲ. ಬೇಡ ಕಣೆ ಈ ತರ ಮಾಡ್ಬೇಡ, ಇನ್ನೊಂದ್ಸತಿ ನಾನ್ ನಿನ್ಗ ಹತ್ರ ಮಾಡಲ್ಲ, ದಯವಿಟ್ಟು ನನ್ನ ಹತ್ರ ಬಂದ್ಬಿಡು ಅಂತ ಕೇಳ್ಕೊಳ್ತಾ ಇದ್ರೆ ಕೂಡ ಅವ್ರ ತಂಗಿ ಕೇಳಿಸ್ಕೊಂಡಿಲ್ಲ. ಅಲ್ಲಿಂದ ಓಡೋಟೋದ್ಲು. ನಮ್ ಹೀರೋಯಿನ್ ಅಲ್ಲಿ ಟ್ರೈನ್ ಪಾಸ್ ಆದ್ಮೇಲೆ ಓಡೋಗ್ ನೋಡಿದ್ರೆ ಅವ್ರ ತಂಗಿ ಸಿಗೋದಿಲ್ಲ. ಅದಾದ್ಮೇಲೆ ಈಗ ಸೈಕೋ ಕಿಲ್ಲರ್ ನ ಹಿಡಿದ್ ಬಿಟ್ರಲ್ವಾ, ಎಲ್ಲ ಹತ್ರನೂ ಅದಂಗೆ ನ್ಯೂಸ್ ಆಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈಗ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಇಟ್ಟಿರ್ತಾರೆ, ಎಲ್ಲರೂ ಬಂದು ಮಾತಾಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಹಂಗೆ ಸಖತ್ ಸ್ಟೈಲಿಶ್ ಆಗಿ ಒಂದು ಯೂನಿಫಾರ್ಮ್ ಎಲ್ಲ ಹಾಕೊಂಡ್ ಬಂದು ಏನೆಲ್ಲ ನಡೀತು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಆಗ ಚೀಫ್ ಲೇಡಿ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಅದೇ ಸ್ವಲ್ಪ ತಾದ್ಮೇಲೆ ಚೀಫ್ ಲೇಡಿ ಹೇಳ್ತಾರೆ, ನಾನೀಗ ನನ್ನ ಕೆಲಸನ ರಿಸೈನ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲರಿಗೂ ಶಾಕು, ಯಾಕಂದ್ರೆ ಅವ್ರು ಕೊಟ್ಟಿದ್ದು 3 months ಟೈಮ್ ಒಳಗಡೆನೆ ಹಿಡಿದಿದ್ರೆ ಕೂಡ ಏನಕ್ಕೆ ಈ ತರ ಹೇಳ್ತಿದ್ದಾರೆ ಅಂತ ನೋಡಿದಾಗ ಆ ಚೀಫ್ ಲೇಡಿ ಹೇಳ್ತಾರೆ, ಫಸ್ಟ್ ಹೀರೋಯಿನ್ ಬಂದವ್ರ ತಂಗಿನ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೇಸ್ ನ ಕೊಟ್ರು. ಅವಾಗ್ಲೇ ನಾವ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿದ್ರೆ ಇಷ್ಟು ದೂರ ಇಷ್ಟೊಂದು ಕೊಲೆಗಳು ಆಗ್ತಾ ಇರ್ಲಿಲ್ಲ. ಸಾಧಾರಣ ಮಿಸ್ಸಿಂಗ್ ಕೇಸ್ ತಾನೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ದೂರ ಬಂದು ನಿಂತಿರೋದು. ಅದಕ್ಕೋಸ್ಕರ ಅದರ ಪೂರ್ತಿ ಜವಾಬ್ದಾರಿ ನಾನ್ ತಗೊಂಡು ನನ್ನ ಕೆಲಸನ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಮಿಯಾಕ್ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಹೀರೋಯಿನ್ ಬಂದು ಕೇಸ್ ನ ಹೇಳಿದ್ದೆ ನಮ್ ಮಿಯಾ ತಾನೇ ತುಂಬಾ ನೆಗ್ಲೆಕ್ಟ್ ಮಾಡಿದ್ದು, ಇದು ಜಸ್ಟ್ ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ಅದರಿಂದ ಈಗ ನಮ್ಮಮ್ಮ ಕೆಲಸ ಬಿಟ್ಟು ಹೋಗ್ತಿದ್ದಾರೆ ಅಂತ ಅವಳು ಬೇಜಾರ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಎಲ್ಲರೂ ಆಫೀಸರ್ ಕೂತ್ಕೊಂಡಿರ್ಬೇಕಾದ್ರೆ ಮಿಯಾ ಕೈಗೆ ಇನ್ನೊಂದು ಹೊಸ ಕೇಸ್ ಬರುತ್ತೆ. ಮಿಯಾ ಕೂಡ ಅದನ್ನ ನೋಡ್ತಾಳೆ. ಅಲ್ಲೇ ಪಕ್ಕದಲ್ಲಿ ಇರೋ ಮತ್ತೆ ಅವ್ರ ಸ್ಟಾಫ್ ಮೆಂಬರ್ಸ್ ಎಲ್ಲ ಕೂಡ ಇರ್ತಾರೆ. ಮಿಯಾ ಕೇಳ್ತಾಳೆ, ಈ ತರ ಹೊಸ ಕೇಸ್ ಬಂದಿದೆ, ಯಾರು ನನ್ನ ಜೊತೆ ವರ್ಕ್ ಮಾಡಕ್ ಇಷ್ಟ ಪಡ್ತೀರಾ ಅಂತ. ಎಲ್ಲರೂ ಕೋರಸ್ ಆಗಿ ಕೈ ಎತ್ತಾರೆ, ನಾನು ಅಂತ. ಇದನ್ನ ನೋಡಿ ಅವ್ರ ಅಮ್ಮಗ್ ತುಂಬಾನೇ ಸಂತೋಷ ಆಗುತ್ತೆ. ಅಂದ್ರೆ ಚೀಫ್ ಲೇಡಿ ಹೇಳ್ತಾರೆ, ನನ್ಗೆ ಇವಾಗ ನಿನ್ನ ನೋಡಿ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ಮಿಯಾ. ಯಾಕಂದ್ರೆ ಯಾವಾಗ ನೀನೊಂದು ಲೀಡರ್ಶಿಪ್ ನ ಕೈಗೆ ಎತ್ಕೊಳ್ತೀಯೋ, ಯಾವಾಗ ನಿನ್ನಿಂದ ಈ ತರ ಜನ ಬರ್ತಾರೋ ಅವಾಗೆ ನೀನ್ ಸಕ್ಸಸ್ ಆಗಿರೋದು ಅಂತ. ಇವಾಗ ನಿನ್ನ ನೋಡಿ ಹೆಮ್ಮೆ ಆಗ್ತಿದೆ ಅಂತ ಹೇಳಿದಾಗ ಅದಾದ್ಮೇಲೆ ಮಿಯಾಗೆ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಮಿಸ್ಸಿಂಗ್ ಪೋಸ್ಟರ್ಸ್ ಎಲ್ಲ ಆಗ್ತಾ ಇರ್ತಾರಲ್ಲ, ಮತ್ತೆ ನಮ್ ಹೀರೋಯಿನ್ ಅವ್ರ ತಂಗಿ ಕಾಣಿಸ್ತಾ ಇಲ್ಲ ಅಂತ. ಆತರ ಮಿಸ್ಸಿಂಗ್ ಪೋಸ್ಟರ್ ನ ಹೀರೋಯಿನ್ ಅವ್ರ ತಂಗಿನೇ ಬಂದು ಎತ್ಕೊಂತಾ ಇರ್ತಾಳೆ. ಇದನ್ನ ನಮ್ ಹೀರೋ ನೋಡ್ಬಿಡ್ತಾನೆ. ನೀನು ಹೀರೋಯಿನ್ ಅವ್ರ ತಂಗಿತಾನೆ ಅಂತ ಹೇಳಿ ಅವಳನ್ನ ಹಿಡಿಬೇಕು ಅಂತ ನೋಡಿದ್ರೆ ಅವಳಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾಳೆ. ಆದ್ರೆ ನಮ್ ಹೀರೋ ಹಿಡಿದ್ ಬಿಡ್ತಾನೆ. ಒಂದೇ ಒಂದು ನಿಮಿಷ ನಾನು ಹೇಳ್ಬೇಕು ಅನ್ನೋದನ್ನ ಕೇಳಿಸ್ಕೊ. ನೀನ್ ಕಾಣಿಸ್ತಾ ಇಲ್ಲ ಅಂತ ನಿಮ್ಮ ಅಕ್ಕ ಎಷ್ಟೆಲ್ಲ ಫೀಲ್ ಮಾಡ್ತಿದ್ದಾಳೆ ಗೊತ್ತಾ. ಆದ್ರೆ ನೀನ್ ಹತ್ರ ಕಾಣೆ ಆದ್ಮೇಲೆ ಅವಳಿಗೆ ಊಟ ಇಲ್ಲ, ನೀರಿಲ್ಲ, ನಿದ್ದೆ ಇಲ್ಲ, ಎಷ್ಟೆಲ್ಲ ಕಷ್ಟಪಟ್ಟು ನೀನ ಹುಡುಕ್ತಿದ್ದಾಳೆ ಗೊತ್ತಾ. ಒಬ್ಳೇ ನಿಂತು ಇದನ್ನೆಲ್ಲ ಮಾಡಿದಾಳೆ. ದಯವಿಟ್ಟು ಫಸ್ಟ್ ಅವಳನ್ನ ಅರ್ಥ ಮಾಡ್ಕೊ. ಆದ್ರೆ ನೀನ್ ಒಂದ್ಸತಿ ಹೋಗಿ ಅವಳ ಹತ್ರ ಮಾತಾಡು. ಅದಕ್ ಮೇಲೇನು ನಿನ್ಗೆ ಅವಳ ನೋಡಕ್ ಇಷ್ಟ ಇಲ್ಲ, ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡು, ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಅವ್ರ ತಂಗಿ ಕೂಡ ಸರಿ ಇವನೇನು ಹೇಳ್ತಿದ್ದಾನಲ್ವಾ ಅಂತ ಹೇಳಿ ಯೋಚನೆ ಮಾಡಿದವಳು ಅವ್ರ ಅಕ್ಕ ಬಂದ್ ಹೇಳ್ಕೊಟ್ಟಿರ್ತಾರಲ್ಲ ಮನೆಗೆ ಈ ತರ ರೂಟ್ ಅಲ್ಲೇ ಹೋಗ್ಬೇಕು ಅಂತ. ಅದನ್ನ ನೆನಪು ಮಾಡ್ಕೊಂಡೆ ಸ್ಟ್ರೇಟ್ ಆಗಿ ಅದೇ ರೋಡ್ ಅಲ್ಲೇ ಹೋಗ್ತಾ ಇರ್ತಾಳೆ. ಫಸ್ಟ್ ಹಾಸ್ಪಿಟಲ್, ಅದಾದ್ಮೇಲೆ ಮೆಡಿಕಲ್ ಶಾಪ್, ಅದಾದ್ಮೇಲೆ ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಆಫೀಸ್, ಆಮೇಲೆ ಚಿಕನ್ ಶಾಪ್ ಅಂತೆಲ್ಲ ಹೇಳ್ಕೊಂಡು ಕರೆಕ್ಟ್ ಆಗಿ ಅವ್ರ ಮನೆಗೆ ಹೊರಟೋಗ್ತಾಳೆ. ಮನೆ ಒಳಗಡೆ ಹೋಗಿ ನೋಡಿದ್ರೆ ಅವ್ರ ಅಕ್ಕ ಮಲಗಿರ್ತಾಳೆ. ಪ್ಲಸ್ ಆ ಪೋಸ್ಟರ್ ಹಿಂದ್ಗಡೆನೆ ಮನೆಗೆ ಬರೋ ದಾರಿ ಅಂತ ಹೇಳ್ಬಿಟ್ಟು ಮ್ಯಾಪ್ ಎಲ್ಲ ಹಾಕ್ಬಿಟ್ಟು ತುಂಬಾ ಟೈರ್ಡ್ ಆಗಿ ಮಲಗಿರ್ತಾಳೆ. ಇದನ್ನ ನೋಡಿ ಅವಳಿಗೆ ತುಂಬಾನೇ ಅರ್ಥ ಆಗೋಯ್ತು, ನಮ್ಮ ಅಕ್ಕ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾಳೆ ಅಂತ. ಅವಳು ಹಂಗೆ ಫೀಲ್ ಮಾಡಿ ಅವ್ರ ಅಕ್ಕ ಮುಂದೆನೆ ಮಲಗಿರ್ತಾಳೆ. ಬೆಳಗ್ಗೆನೆ ನಮ್ ಹೀರೋಯಿನ್ ಕಂಡ್ಬಿಟ್ಟು ನೋಡೋದು ಅವ್ರ ತಂಗಿ ಪಕ್ಕದಲ್ಲಿ ಇದ್ದಾಳೆ ಅಂತ. ನಮ್ ಹೀರೋಯಿನ್ಗೆ ತುಂಬಾ ಸಂತೋಷ ಆಗುತ್ತೆ. ನೀನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂದಾಗ ನಮ್ ಹೀರೋಯಿನ್ ಅವ್ರ ತಂಗಿ ಕೂಡ ಅದನ್ನೇ ಹೇಳ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದ್ ಅವ್ರ ಅಮ್ಮನ ನೋಡಕ್ ಹೋಗಿರೋದು. ಆಸ್ ಯೂಶುವಲ್ ಅವ್ರ ಅಮ್ಮಗೆ ಏನು ನೆನಪಿಲ್ಲ, ಯಾರ್ ನೀವು ಅಂತ ಕೇಳ್ಬಿಡ್ತಾರೆ. ಆದ್ರೆ ನಮ್ ಹೀರೋಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆದ್ರೆ ಈ ಸತಿ ಅವ್ರ ಅಮ್ಮನ ನೋಡ್ಕೊಳ್ಳೋದಕ್ಕೆ ಆ ನರ್ಸ್ ಲೇಡಿನೇ ಒಪ್ಕೊಳ್ತಾರೆ. ಅಂದ್ರೆ ನಮ್ ಹೀರೋಯಿನ್ ಫ್ರೆಂಡ್ ಇರ್ತಾರಲ್ಲ ಅವರೇ ಒಪ್ಕೊಳ್ತಾರೆ. ಅದಾದ್ಮೇಲೆ ಹಂಗೆ ಸ್ಟೋನ್ ಬೆಂಚ್ ಮೇಲೆ ಕೂತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋ ಅವ್ರ ಅಮ್ಮನ ಹೆಂಗ್ ಕೇಳಿರ್ತಾರೆ ಅದೇ ತರನೇ ಈಗ ಕೇಳ್ತಾ ಇರೋದು. ನಿನ್ನ ಇದಕ್ಕೂ ಮುಂಚೆ ನೋಡಿದಿನಲ್ವಾ, ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ನಿಮ್ಮ ಹೆಸರು ಏನು ಅಂತೆಲ್ಲ ಕೇಳ್ತಾ ಇದ್ರೆ ನಮ್ ಹೀರೋ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿರೋ ತರನೇ ಮಾತಾಡಿ ಇಂಟ್ರೊಡ್ಯೂಸ್ ಎಲ್ಲ ಆಗ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಮತ್ತೆ ಅವ್ರ ತಂಗಿಯವರೆಲ್ಲ ನಂಗೆ ಸಿಂಪಲ್ ಆಗಿ ಔಟಿಂಗ್ ಹೋಗಿರ್ತಾರೆ. ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರುವಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಅಷ್ಟೇ ಇನ್ಮೇಲೆ ನನ್ ತಂಗಿ ಇವತ್ತು ನನ್ನ ಬಿಟ್ಟೋಗಲ್ಲ ಅಂತ ನಾನು ನಂಬ್ತೀನಿ ಅಂದಾಗ ನಮ್ ಹೀರೋ ಕೂಡ ಹೇಳ್ತಾನೆ, ಹೌದೌದು ನಿನ್ ಜೊತೆ ಇರೋರು ಯಾರ ತರ ನೀನ ಬಿಟ್ಟೋಗ್ತಾರೆ ಹೇಳು. 2 ತಿಂಗಳು ನಾನು ಏನೆಲ್ಲ ಪಾಡ್ಪಡಿಸ್ಬಿಟ್ಟೆ. ಹಂಗಿರ್ಬೇಕಾದ್ರೆ ನಿನ್ ತಂಗಿಗೆ ನೀನೆಲ್ಲ ಕಾಟ ಕೊಟ್ಟಿರ್ತೀಯ. ಅವಳು ಹೋಗ್ಬಿಟ್ರೆ ಕೂಡ ಹೋಗ್ಬಿಡ್ತಾಳೆ, ಆದ್ರೆ ನಾನೇನ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಅವನೆದ್ದೋಗಿ ನಮ್ ಹೀರೋಯಿನ್ ಅವ್ರ ತಂಗಿ ಹತ್ರ ಒಂದ್ ಚಿಕ್ಕ ಮಗು ತರನೇ ಆಟ ಆಡ್ತಾ ಇರ್ತಾನೆ. ಇದ್ರ ನಮ್ ಹೀರೋಯಿನ್ ಕೂಡ ನೋಡ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಗಿಫ್ಟ್ ನ ಕೊಡ್ತಾನೆ. ಆಕ್ಚುಲಿ ಇದನ್ನ ನಿನ್ ತಂಗಿಗೆ ನಾನು ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಎತ್ಕೊಂಡ್ ಬಂದಿರೋದು. ಬಟ್ ನಾನು ನೋಡಿದ್ರೇನೆ ಯಾರೋ ಸ್ಟ್ರೇಂಜರ್ ನ ನೋಡೋ ತರ ಇದ್ ಮಾಡ್ತಾ ಇದ್ದಾಳೆ, ನಾನು ಅಷ್ಟೊಂದು ರಿಯಲೈಸ್ ಮಾಡ್ತಾ ಇಲ್ಲ. ಸೊ ಈ ಗಿಫ್ಟ್ ನ ನೀನೇ ಕೊಟ್ಬಿಡು ಅಂತ ಹೇಳಿ ಕೊಟ್ಟಾಗ ನಮ್ ಹೀರೋಯಿನ್ ಕೂಡ ಅದನ್ನ ತೆಗೆದು ನೋಡ್ತಾಳೆ. ತೆಗೆದು ನೋಡಿದ್ರೆ ಒಳಗಡೆ ಇರೋದು ಒಂದು ಚೈನು, ಅದ್ರೊಳಗಡೆ ಒಂದು ಲಾಕೆಟ್ ಇರುತ್ತೆ. ಅದ್ರಲ್ಲಿ ನಮ್ ಹೀರೋಯಿನ್ ಅವ್ರ ಹೆಸರು, ನಂಬರ್ ಪ್ಲಸ್ ನಮ್ ಹೀರೋ ಅವ್ರ ಹೆಸರು ಮತ್ತೆ ಅವ್ರ ನಂಬರ್ ಎಲ್ಲ ಇರುತ್ತೆ. ಇದ ನೋಡಿ ನಮ್ ಹೀರೋಯಿನ್ಗೆ ತುಂಬಾನೇ ಸಂತೋಷ ಆಗುತ್ತೆ. ನನ್ಗೆ ಐಡಿಯಾ ಬರ್ಲೇ ಇಲ್ಲ ಅಂತ. ಆಗ ಹೀರೋ ಹೇಳ್ತಾನೆ, ಈಗ ಅವಳಿಗೆ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ. ಇನ್ಮೇಲೆ ಒಬ್ಳೆ ಇನ್ ಕೇಸ್ ಹೊರಗಡೆ ಎಲ್ಲಾದ್ರೂ ಬೈ ಮಿಸ್ಟೇಕ್ ಹೋಗ್ಬಿಟ್ರೆ ಕೂಡ ಹೆಂಗ್ ತಿರುಗ್ ಬರ್ಬೇಕು ಅಂತ ನಾವು ಪ್ರತಿಯೊಂದು ಒಳಗೆ ಹೇಳ್ಕೊಡ್ಬೇಕು, ನಾವ್ ಇಬ್ರು ಸೇರಿ ಹೇಳ್ಕೊಡೋಣ ಅಂತ ಹೇಳ್ತಾರೆ. ಹಂಗೆ ಖುಷಿಯಾಗ ಪಿಕ್ನಿಕ್ ನ ಮುಗಿಸ್ಕೊಂಡು ಇವತ್ತಂಗೆ ಸ್ಟೇಷನ್ ಅಲ್ಲಿ ನೈಟ್
ನೈಟ್ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ, ಸರಿ ಸೀಟ್ ಬೆಲ್ಟ್ ವಿಷಯನ ಏನ್ ಮಾಡಿದೆ ಅಂತ ಕೇಳಿದಾಗ ಇವಳು ಏನು ಸೀಟ್ ಬೆಲ್ಟ್ ಅಂದಾಗ ಇವ್ನು ಹೇಳ್ತಾನೆ, ಹೋಯ್ತು ಹೋಗು, ನಾನು ಅವತ್ತು ಎಷ್ಟು ಕಷ್ಟಪಟ್ಟು ಫೀಲ್ ಮಾಡಿ ಹೇಳ್ದೆ ನನ್ ಲೈಫ್ ಪೂರ್ತಿ ನಿನ್ಗೆ ಸೀಟ್ ಬೆಲ್ಟ್ ಆಗೇ ಇರ್ಬೇಕು, ಪ್ರತಿಯೊಂದ್ಸತಿ ನಿನ್ ಜೊತೆಗೆ ಇರ್ಬೇಕು ಅಂತೆಲ್ಲ ನಾನು ಇಷ್ಟೆಲ್ಲ ಫೀಲ್ ಮಾಡಿ ಪ್ರಪೋಸ್ ಮಾಡಿದೀನಿ, ಅದಕ್ಕೆ ರಿಪ್ಲೈ ಮಾಡಿಲ್ವೇ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಸರಿ ನನ್ಗೆ ಅರ್ಥ ಆಯ್ತು ಬಿಡಿ, ಇವತ್ತಿಂದಾನೇ ನಾವು ಡೇಟಿಂಗ್ ನ ಸ್ಟಾರ್ಟ್ ಮಾಡ್ಬಿಡೋಣ ಅಂದಾಗ ನಮ್ ಹೀರೋಗೆ ತುಂಬಾ ಸಂತೋಷ ಆಗುತ್ತೆ. ಇದ್ರೂ ನಮ್ ಹೀರೋಯಿನ್ ಹೇಳ್ತಾಳೆ, ಸರಿ ಇವತ್ತು ಬೇಡ, ನಾಳೆಯಿಂದ ಮಾಡೋಣ ಅಂದ್ಮೇಲೆ ಸೈಲೆಂಟ್ ಆಗಿ ಮಲಗ್ ಬಿಡ್ತಾರೆ. ನಮ್ ಹೀರೋ ಕೂಡ ಹಂಗೆ ಕೆಳಗಡೆ ಸ್ಕ್ರೀನ್ ತರ ಹಾಕಿರ್ತಾರೆ, ಅದ್ರ ಕೆಳಗಡೆ ಕೈ ಬಿಟ್ಟು ನಮ್ ಹೀರೋಯಿನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೊಳ್ತಾರೆ. ಈಗ ನೆಕ್ಸ್ಟ್ ಡೇ ನೈಟ್ ಅವ್ರು ಡೇಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾರಲ್ಲ, ಅವಾಗ ನಮ್ ಹೀರೋಯಿನ್ ತುಂಬಾ ಕ್ಯೂಟ್ ಆಗಿ ರೆಡಿ ಆಗ್ಬಿಟ್ಟು ಹೊರಗಡೆ ಬಂದಾಗ, ಮನೆಯಿಂದ ಹೊರಗಡೆ ಬಂದಾಗ ನಮ್ ಹೀರೋ ಕೂಡ ಬಂದು ನಿಂತಿರ್ತಾನೆ. ಹೀರೋ ಕೇಳ್ತಾನೆ, ಸರಿ ಇದು ನಮ್ ಫಸ್ಟ್ ಡೇಟಿಂಗ್ ಎಲ್ಲೋಗೋಣ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇದುವರೆಗೂ ನಾವು ಪ್ರತಿಯೊಂದು ವಿಷಯ ಕೂಡ ದಡ ಬುಡ ಅಲ್ಲೋಗು ಇಲ್ಲೋಗು, ಅಲ್ಲಿ ಜಂಪ್ ಮಾಡು ಇಲ್ಲಿ ಜಂಪ್ ಮಾಡು, ಅದು ಮಾಡು ಇದು ಮಾಡು ಅಂತ ಏನೇನೋ ಮಾಡ್ತಾ ಇದ್ವಿ, ಆದ್ರೆ ಫಸ್ಟ್ ಟೈಮ್ ನಾವು ಡೇಟಿಂಗ್ ಹೋಗ್ತಾ ಇದೀವಿ ಅಂತಂದಾಗ ಸುಮ್ನೆ ಏನಕ್ಕೆ ಆಚೆಲ್ಲ ಅಲ್ದಾಡ್ಕೊಂಡು ನಾವ್ ಇಲ್ಲೇ ಕುತ್ಕೊಂಡು ಮಾತಾಡ್ಬೋದಲ್ಲ ಅಂದಾಗ, ಸರಿ ಆಯ್ತು ಅಂತ ಅಲ್ಲೇ ಕುತ್ಕೊಂಡು ಇದುವರೆಗೂ ಅವ್ರು ಏನೆಲ್ಲ ಮಾಡಿದ್ರು, ಜೊತೆಗೆ ಸೇರ್ಕೊಂಡು ಎಲ್ಲೆಲ್ಲ ಹೋಗಿದ್ರು ಅಂತ ಅದನ್ನೆಲ್ಲ ಹಂಗೆ ರೀಕಾಲ್ ಮಾಡ್ಕೊಂಡು ಇಬ್ರು ಜಾಲಿಯಾಗಿ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಹೀರೋಯಿನ್ಗೆ ಕಿಸ್ ಮಾಡ್ಬಿಡ್ತಾನೆ. ಹೆಂಗೋ ಇವ್ರಿಬ್ರು ಒಂದ್ ಸೇರಿದಾಯ್ತು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇವ್ರು ಹೊಸದಾಗಿ ಒಂದು ಕೇಸ್ ಬಂದಿದೆ ಅಂತ ಜೂನಿಯರ್ ಬಂದ್ಬಿಟ್ಟು ಈ ತರ ಯಾವ್ದೋ ಒಂದು ಪಿಕ್ ಪಾಕೆಟ್ ಕೇಸ್ ಅಂತ ಹೇಳಿರ್ತಾನೆ, ಅದನ್ನ ಹಿಡಿಬೇಕು ಅಂತ ಹೇಳಿ ನಮ್ ಹೀರೋಯಿನ್ ಇಬ್ರು ಸ್ಟೇಷನ್ ಗೆ ಹೋಗಿರ್ತಾರೆ. ಅಂದ್ರೆ ಟ್ರೈನ್ ಅಲ್ಲಿ ಒಂದು ಕ್ಯಾಪ್ ಎಲ್ಲ ಹಾಕೊಂಡು ವೇಷ ಬದಲಾಯಿಸಿದೀವಿ ಅನ್ನೋ ಹೆಸರಲ್ಲಿ ಕೂತಿರ್ತಾರೆ. ಅದೇ ತರ ಅವ್ನು ಕೂಡ ಬಂದು ನಮ್ ಹೀರೋ ಹತ್ರ ಪಿಕ್ ಪಾಕೆಟ್ ಮಾಡ್ಬೇಕು ಅಂತ ನೋಡಿದಾಗ ನಮ್ ಹೀರೋಯಿನ್ ಹೋಗಿ ಹಿಡಿದ್ ಬಿಡ್ತಾಳೆ, ಸರಿಯಾಗಿ ಹಾಕಿ ಅವನ ಹೊಡೆದು. ಕರೆಕ್ಟ್ ಆಗಿ ಅದೇ ಜಾಗದಲ್ಲೇ ಮಿಯಾ ಮತ್ತೆ ರೋ ಕೂಡ ಇರ್ತಾರೆ. ಅವ್ರ ಕೂಡ ಹೋಗ್ಬಿಟ್ಟು ಅವನನ್ನ ಹಿಡಿಯೋದು, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಇಬ್ರು ಮಾತಾಡ್ಕೊಳ್ಳುವಾಗ ಫಸ್ಟ್ ಇವ್ನ ಹಿಡಿದಿದ್ದು ಇದು ನಮ್ ಸ್ಟೇಷನ್ ಗೆ ಬರ್ಬೇಕು ಅಂತ ನಮ್ ಹೀರೋ ಅವರು, ಇದು ಡಿಟೆಕ್ಟಿವ್ ಕೇಸು, ಇದನ್ನ ನಾವ್ ನೋಡ್ಬೇಕು ಅಂತ ನಮ್ ಮಿಯಾ ಅವರು ಇಬ್ರು ಸರಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ, ಮೀನ್ಸ್ ಈ ಸೀರೀಸ್ ಮುಗಿತಾ ಇದೆ. ಮೋಸ್ಟ್ಲಿ ಸೀಸನ್ 2 ಬರುತ್ತಾ ಏನು ಅಂತ ಗೊತ್ತಿಲ್ಲ, ಅದ್ ಮುಂದಕ್ಕೆ ನೋಡೋಣ. ಈ ಸೀರೀಸ್ ನ ಎಲ್ಲರೂ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.